ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ತಾನು ಮುಂದೆ ಹೇಳತಕ್ಕಂಥ ಸಮಗ್ರ ಉಪದೇಶಕ್ಕೆ ಪೀಠಿಕೆಯಾಗಿ ಪಂಚಾಂಗವಾಗಿ ಅವಧೂತ ಗೀತೆಯನ್ನು ಹೇಳಿದ. ಅವನೇನು ಹೇಳಿದ ಅಂದರೆ, ಒಟ್ಟಿನಲ್ಲಿ ನಮ್ಮ ಅಧ್ಯಯನದ ಒಂದು ತಪ್ಪನ್ನು ಎತ್ತಿ ತೋರಿಸಿದ. ನಾವು ಪ್ರಕೃತಿಯಿಂದ ಕಲಿಯೋಲ್ಲ, ಪುಸ್ತಕದಿಂದ ಕಲಿತೇವೆ. ಪುಸ್ತಕದಿಂದ ಕಲಿಯೋದು ಮಸ್ತಕಕ್ಕೆ ಬರೋದಿಲ್ಲ, ಪುಸ್ತಕದಲ್ಲೇ ಇರುತ್ತೆ. ಅದ ಪ್ರಕೃತಿಯಿಂದ ಕಲಿತು ಅನುಭವಿಸಿ ನೀನು ವೇದಾಂತವನ್ನು ಜೀರ್ಣಿಸಿಕೋ ಅಂದ. ನಮ್ಮಲ್ಲೀಗ ಅನುಭವಿಸಿಕೊಳ್ಳೋದು ಅಂತ ಒಂದು ಇಲ್ಲೇ ಇಲ್ಲ. ಏನಂದರೆ ಏನಿದೆ ಅದು ಅಲ್ಲಿ ಹೇಳಿದ್ದಾರೆ, ಗೀತೆಯಲ್ಲಿ ಹೇಳಿದ್ದಾರೆ, ಉಪನಿಷತ್ನ ಹೇಳಿದ್ದಾರೆ. ನಿಮ್ಮ ಮನಸ್ಸಿಗೆ ಅದು ಅನುಭವಕ್ಕೆ ಬಂದಿದೆಯೋ ಅದು ಗೊತ್ತಿಲ್ಲ. ಅನುಭವ ಅಂತ ಒಂದು ವೇದಾಂತ ಅನ್ನೋದು ಒಂದು ಅನುಭವಿಸಬೇಕಾದ ಸಂಗತಿ ಅನ್ನುವುದೇ ಇವತ್ತಿನ ಅಧ್ಯಯನ ಪರಂಪರೆಯಲ್ಲಿ ಮರೆತು ಹೋಗಿದೆ. ಬರೀ ಬುಕ್ಕಿಶ್ ನಾಲೆಜ್, ಅದು ಅನುಭವಿಸಬೇಕು ಅನ್ನುವಂಥ ಒಂದು ಅಂಶವೇ ಹೊರಟು ಹೋಗಿದೆ. ಹಾಗಾಗಿ ಇವತ್ತು ಏನು ಒಂದು ಅಧ್ಯಯನದ ಪಂಡಿತ ಪರಂಪರೆ ಇದೆ, ಅವರೆಲ್ಲ ಅನುಭವ ಇಲ್ಲದ ಪಂಡಿತರೇ ಆಗಿಬಿಟ್ಟಿದ್ದಾರೆ. ಆ ಅನುಭವಿಸಿ ಹೇಳುವ ಒಂದು ಪರಂಪರೆಯೇ ನಾಶವಾಗಿ ಹೋಗಿದೆ. ವೇದಾಂತ ಅನ್ನೋದು ಅದು ಬರೇ ಥಿಯರಿ ಅಲ್ಲ, ಅದು ಪ್ರಾಕ್ಟಿಕಲ್ ಆಗಬೇಕು. ಆದ್ದರಿಂದ ಕೃಷ್ಣ ಅದನ್ನು ಪೀಠಿಗೆಯಲ್ಲಿ ಹೇಳಿದ. ನೋಡಪ್ಪ, ಯಾವ ಗುರುಗಳ ಹತ್ರವೂ ಮತ್ತೆ ಒಂದೇನು ಅಂದರೆ ಅದು ಇನ್ನೊಂದು ಪಾಠ ಇದೆ. ಒಬ್ಬನೇ ಗುರುವಿನಿಂದ ಎಲ್ಲವನ್ನೂ ಕಲೀಲಿಕ್ಕಾಗುವುದಿಲ್ಲ. ಮತ್ತು ನೂರಾರು ಗುರುಗಳ ಬೆನ್ನು ಹತ್ತಿ ಜೀವನದಲ್ಲಿ ಓದಿ ಮುಗಿಸುವುದುಂಟ. ಸೊ ಅದಕ್ಕೆ ಒಂದೇ ಪರಿಹಾರ, ಒಬ್ಬನೇ ಗುರು ಹೇಳಬೇಕಾದ್ರೆ ಒಂದು ಚತುರ್ಮುಖ ಹೇಳಬೇಕು, ಇಲ್ಲ ನಾರಾಯಣ ಹೇಳಬೇಕು. ಇದು ಸ್ವತಃ ಕೃಷ್ಣನೇ ಹೇಳೋದು. ಅದನ್ನು ಇಲ್ಲಿ ಇನ್ನು ನೂರಾರು ಗುರುಗಳ ಶಿಷ್ಯರು, ನೂರಾರು ಗುರುಗಳ ಅವಶ್ಯಕತೆ ಇಲ್ಲ. ಅಂಥ ಉಪದೇಶವನ್ನು ಕೃಷ್ಣ ಪ್ರಾರಂಭ ಮಾಡುವುದು ಹೇಗೆ ಪ್ರಾರಂಭ ಮಾಡಿದ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅವನು ತೆಗೆದ ಕೂಡಲೇ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಸುಪ್ತಸ್ಯ ವಿಷಯಾಲೋಕಃ ಧ್ಯಾಯತೋ ವಾ ಮನೋರಥಃ ಸುಪ್ತಸ್ಯ ವಿಷಯಾಲೋಕಃ. ಅದೇನು ಅಂದರೆ, ನಾನಾತ್ಮಕತ್ವಾತ್ ವಿಫಲಃ ಯಥಾ ಅಭೇದಃ ಸ್ವಧೀಗುಣೈಃ ಅಂತ ಅವನು ಹೇಳ್ತಾನೆ. ನಮ್ಮಲ್ಲಿ ನಮ್ಮ ಒಟ್ಟು ಬದುಕಿನಲ್ಲಿ ನಮ್ಮ ಚಿಂತನ ಕ್ರಮದಲ್ಲಿ ಒಂದು ತಪ್ಪಿದೆ ಅಂತ. ಏನು ಅಂದರೆ, ನಮ್ಮನ್ನು ಎಲ್ಲರನ್ನು ಆಳ್ತಾ ಇರುವುದು ಅಹಂಕಾರ, ಮಮಕಾರ. ಒಂದು ನಾನು ಮತ್ತೊಂದು ನನ್ನದು. ಈ ಎರಡರ ಸುಳಿಯಲ್ಲೇ ನಮ್ಮ ಇಡೀ ಬದುಕು ನಡೀತಾ ಇದೆ. ಅದು ಏನು ಕೃಷ್ಣ ಹೇಳ್ತಾನೆ, ಈ ಅಹಂಕಾರ ಮಮಕಾರ ಎಲ್ಲಿಂದ ಬಂತು ಯೋಚನೆ ಮಾಡುವಂಥ. ಹೇಳ್ತಾನೆ ಸ್ವಧೀಗುಣೈಹಿ, ಅದು ನಿನ್ನ ಗುಣ ಅಲ್ಲ, ನಿನ್ನ ಸ್ವಭಾವ ಅಲ್ಲ, ಅದು ನಿನಗೆ ಅದನ್ನು ಆ ಸ್ವಭಾವ ಹುಟ್ಟಿಸಿದ್ದು ನಿನ್ನ ಮನಸ್ಸು ಅಂತ. ಅದು ಮನಸ್ಸಿನ ಗುಣ. ಧೀಹಿ ಅಂದರೆ ಬುದ್ಧಿಯೂ ಆಗುತ್ತೆ, ಮನಸ್ಸು ಆಗುತ್ತೆ. ಮನಸ್ಸು ಅದು ಅಹಂಕಾರ, ಮಮಕಾರ ಇಂಥ ಬೇಡವಾದ ದೋಷಗಳನ್ನು ನಮ್ಮಲ್ಲಿ ಹುಟ್ಟುಹಾಕತ್ತೆ. ಆ ಅಹಂಕಾರ, ಮಮಕಾರ ಆದಿಗಳು ಸ್ವಧೀಗುಣೈಹಿ ಅಂತಾನೆ. ನಿಮ್ಮ ಬುದ್ಧಿಯ ದೋಷ ಅದು. ಆ ಬುದ್ಧಿಯ ದೋಷವನ್ನು ನೀವು ನಮ್ಮದೇ ಅಂತ ತಿಳ್ಕೊಂಡು, ಓಹೋ ಇದು ಅಹಂಕಾರ ನನ್ನದೇ, ಮಮಕಾರ ನನ್ನದೇ, ನಮ್ಮ ಜೀವಕ್ಕೆ ಸಂಬಂಧವೇ ಇಲ್ಲ ಅದು. ಈ ಒಂದು ಮೂಲ ಸತ್ಯವನ್ನು ತಿಳ್ಕೊಂಡು ಬದುಕು ಅಂತಾನೆ. ಅಹಂಕಾರ, ಮಮಕಾರ ನಮ್ಮದು ಅಥವಾ ಇತ್ಯಾದಿ ಒಟ್ಟಿಗೆ ಏನು ನಾವು ಜೀವನದಲ್ಲಿ ಹಚ್ಚಿಕೊಳ್ಳೋದು ಅಂತ ಅಟ್ಯಾಚ್ಮೆಂಟ್, ಅದು ಮನಸ್ಸಿನದ್ದು ಕ್ವಾಲಿಟಿ ಹೊರತು ಆತ್ಮದ್ದಲ್ಲ ಅಂತ. ನಿಮ್ಮ ಜೀವ ಸ್ವರೂಪ ಸಂಬಂಧಪಟ್ಟದ್ದಲ್ಲ. ಯಾಕೆ ಅಂದರೆ ಅದೇ ಅಭೇದ ಸ್ವಧೀಗುಣೈಹಿ, ಅದಕ್ಕೆ ನಾನಾತ್ಮಕತ್ವಾತ್ ಅಂತಾನೆ. ನಾನಾತ್ಮಕತ್ವ ಅಂದರೆ ವಸ್ತುಸ್ಥಿತೇ
ಅನ್ಯಥಾರ್ಥ ನಾನಾತ್ವಮಿತಿ ಕೀರ್ತಿತಂ ಅಂತ. ನಿಜವಾದ ವಸ್ತುಸ್ಥಿತಿ ಏನಿದೆ ಅದಕ್ಕಿಂತ ಬೇರೆ. ಈ ಗುಣ, ಈ ದುರ್ಗುಣಗಳು ನಾವು ಈಗ ಯಾವುದರ ಅಧೀನವಾಗಿ ನಮ್ಮ ಬದುಕನ್ನು ರೂಪಿಸ್ತಾ ಇದ್ದೇವೋ ಆ ಅಜ್ಞಾನ, ಅಹಂಕಾರ, ಮಮಕಾರಾದಿಗಳು ಅದು ಬುದ್ಧಿಯ ಗುಣಗಳು. ಅಂದರೆ ಬುದ್ಧಿ ಗುಣ ಅಂದರೆ ಬುದ್ಧಿಯ ದೋಷ. ಅದು ನನ್ನದೇ ಅಂತ ನಾನು ಭ್ರಮಿಸಿಕೊಂಡು ನನ್ನದೇ ಅಹಂಕಾರ, ನನ್ನದೇ ಮಮಕಾರ, ಈ ದೇಹ ನನ್ನದೇ, ಈ ಆತ್ಮ ಎಲ್ಲ ಈ ನನ್ನದು 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 ಅಂತಕ್ಕಂಥ ಒಂದು ಅನುಸಂಧಾನದಿಂದ ಇಡೀ ಬದುಕಿನ ಒಟ್ಟು ಸತ್ಯ ಸುಳ್ಳಾಗಿಬಿಟ್ಟಿದೆ ಅಂತಾನೆ. ನಾನಾ ಅಂದರೆ ಅದು ಹೇಗೆ ಇದೆಯೋ ಅದಕ್ಕಿಂತ ಭಿನ್ನ. ಅದು ಆತ್ಮಧರ್ಮ ಅಲ್ಲ. ಅದನ್ನು ಆತ್ಮಧರ್ಮ ಅಂತ ತಿಳ್ಕೊಂಡು ವಸ್ತುಸ್ಥಿತೇ ಅನ್ಯಥಾತ್ವಂ ನಾನಾತ್ವಮಿತಿ ಕೀರ್ತಿತಂ ಅಂತ. ಯಾವುದು ವಸ್ತುಸ್ಥಿತಿಯೋ ಅದನ್ನು ವಿಪರೀತವಾಗಿ ತಿಳ್ಕೊಳ್ಳೋದಕ್ಕೆ ನಾನಾತ್ವ. ನಾನಾ ಅಂದರೆ ಬೇರೆ, ಭಿನ್ನ. ಯಾವುದರಿಂದ? ವಸ್ತುಸ್ಥಿತಿಗಿಂತ ಭಿನ್ನವಾಗಿ ಹೇಳುವುದನ್ನು ನಾನಾತ್ವ ಅಂತ ಹೇಳ್ತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ ಅವನು, ವಿಫಲ. ಯಾಕೆ ಅಂದರೆ ಹೀಗೆ ತಿಳ್ಕೊಳ್ಳುವುದರಿಂದ ಇದೊಂದು ವ್ಯರ್ಥವಾದ ಪ್ರಯತ್ನ. ನನ್ನ ಅಹಂಕಾರ, ನನ್ನ ದೇಹ, ನಾನು ಮಾಡುವವನು, ಈ ಭಾವನೆ, ಈ ನಾನು ನನ್ನದು, ನಾನು ಮಾಡಿದೆ, ನನ್ನಿಂದ ಆಯಿತು, ಇದು ನನ್ನ ದೇಹ, ಇದು ನನ್ನ ಭೋಗ, ಈ ಕಲ್ಪನೆಯಿಂದಲೇ ಅಲ್ಲ ನಮ್ಮ ಬದುಕಿರೋದು. ಪ್ರತಿಯೊಬ್ಬರು ನಾನು ಬದುಕಬೇಕು, ನಾನು ಚೆನ್ನಾಗಿ ಬದುಕಬೇಕು, ನಾನು ದುಡ್ಡು ಮಾಡಬೇಕು, ಇದು ಬಿಟ್ಟು ಇದರಿಂದ ಹೊರಗೆ ಚಿಂತನೆ ಹೋಗೋಲ್ಲ. ಸಾಮಾನ್ಯವಾಗಿ ಈ ನಮ್ಮಲ್ಲಿ ಕೆಲವರು ಎದುರು ಸಿಕ್ಕಿದಾಗ ಯೋಗಕ್ಷೇಮ ವಿಚಾರಲ್ಲ, ನೀವು ಏನು ಕೆಲಸ, ಎಷ್ಟು ಸಂಬಳ ಬರುತ್ತೆ, ಇದು ಯೋಗಕ್ಷೇಮ ವಿಚಾರಣೆ. ಮಾತಾಡಲಿಕ್ಕೆ ಗೊತ್ತಿಲ್ಲ ನಮ್ಮ ಜನಕ್ಕೆ. ಎದುರು ಸಿಕ್ಕಿದರೆ ಎಲ್ಲಿ ಕೆಲಸ ನಿಮಗೆ? ಎಲ್ಲಿಯಾದರೂ ನಾನು ಎಲ್ಲಿಯೂ ಕೆಲಸ ಮಾಡೋಲ್ಲ, ಮನೆಯಲ್ಲೇ ತೋಟಗಾರಿಕೆ ಇದೆ, ಮನೆಯಲ್ಲಿದ್ದೆ, ಹಾಗೇ ಉಪಯೋಗ ಇಲ್ಲ. ನೀವು ಇಫ್ ಯು ಆರ್ ಅಂಡರ್ ಸಂಬಡಿ ವರ್ಕಿಂಗ್ ಅಂಡರ್, ಆಗ ನೀವು ಯು ಆರ್ ಹಿಯರ್ ಇನ್ ದಿಸ್ ಕಂಟ್ರಿ. ಇಫ್ ಯು ಆರ್ ಇಂಡಿಪೆಂಡೆಂಟ್ ಯು ಆರ್ ನೋವೇರ್. ನಿಮಗೆ ಎಲ್ಲಿ ಕೆಲಸ ಇಲ್ವಾ? ಹಾಗಾದ್ರೆ ಉಪಯೋಗ ಇಲ್ಲ ನೀವು. ಅಂದರೆ ಈ ಕಾನ್ಸೆಪ್ಟ್ ಎಷ್ಟು ಕೆಟ್ಟದಾಗಿ ಹೋಗಿದೆ ಅಂದರೆ, ನಮಗೆ ಅವನು ಎಲ್ಲೋ ಕಡೆಗೆ ಒಂದು ಬ್ಯಾಂಕಿನಲ್ಲಿ ಅಟೆಂಡರ್ ಆಗಿದ್ದರೆ ಹೀ ಈಸ್ ಹಿಯರ್, ಏನೂ ಇಲ್ಲ, ಮನೆಯಲ್ಲಿ ಇದ್ದರೆ ಹೀ ಈಸ್ ನೋವೇರ್. ಇದು ಬುದ್ಧಿಯ ದೋಷ. ಅದನ್ನು ನಾವು ಅದಕ್ಕೆ ವಿಫಲ ಅಂತಾನೆ. ವೇಸ್ಟ್ ಅದು. ಆ ಅನುಸಂಧಾನದಿಂದ ಏನೂ ಉಪಯೋಗ ಇಲ್ಲ, ಏನು ಫಲವೂ ಇಲ್ಲ. ಆದರೂ ಆ ಭ್ರಮೆಗೆ ಒಳಗಾಗಿ ನಾವು ಬದುಕುತ್ತೇವೆ. ನನ್ನ ದೇಹ, ನಾನು ಮಾಡಿದೆ, ನನ್ನಿಂದ ಆಯಿತು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಅವರು, ಸುಪ್ತಸ್ಯ ವಿಷಯಾಲೋಕ ಅಂತ. ನಿದ್ರೆಯಲ್ಲಿ ನಾವು ಏನೇನೋ ಕನಸನ್ನು ಸುಪ್ತದ ನಿದ್ರೆ ಮಲಗಿದವನ ವಿಷಯಾನುಭವ ಅಂದರೆ, ರಾತ್ರಿ ಮಲಗಿದ್ದ, ಅವನಿಗೇನೋ ಒಂದು ಪಾಲಕಿಯಲ್ಲಿ ಕೂಡಿಸಿ ಅವನು ಮೆರವಣಿಗೆ ಮಾಡಿದರು, ಅವನಿಗೊಂದು ಬಂಗಾರದ ಪ್ರಶಸ್ತಿ ಕೊಟ್ಟರು, ಏನೋ ಅದು ಉಪಯೋಗ ಉಂಟು. ಮರುದಿವಸ ಬೆಳಗಾತ ಏನಿಲ್ಲ. ನಿದ್ರೆಯಲ್ಲಿ ಕಂಡ ಸಂಪತ್ತಿನಂತೆ ಈ ನಾನು ಮಾಡಿದೆ ಎನ್ನುವುದು ಕೂಡ ಅಷ್ಟೇ ದೊಡ್ಡ ಭ್ರಮೆ, ವೇಸ್ಟ್ ಅದು. ಅದರಿಂದ ಏನೂ ಉಪಯೋಗ ಇಲ್ಲ. ಆದರೆ ಮನುಷ್ಯ ಅದನ್ನೇ ತನ್ನ ಜೀವನ ಧರ್ಮವಾಗಿ ಮಾಡಿಕೊಂಡಿದ್ದಾನೆ. ಹಾಗೆ ಮತ್ತೊಂದು ಹೇಳ್ತಾರೆ, ಏನು ಧ್ಯಾಯತೋ ವಾ ಮನೋರಥ ಅಂತ. ಆಗ ಹೇಳಿದ್ದು ರಾತ್ರಿ ಕನಸು, ಇದು ಹಗಲು ಕನಸು. ಯೋಚನೆ ಮಾಡೋದು, ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಒಂದು ಉಪ್ಪರಿಗೆ ಮನೆ ಕಟ್ಟಬೇಕು, ಒಂದು ಕಾರು ತಗೋಬೇಕು, ಇದು ಮನೋರಥ. ಅಂದರೆ ಹಗಲು ಕನಸುಗಳು. ಹಗಲು ಕನಸುಗಳಿಂದ ಏನಾದ್ರು ಲಾಭ ಉಂಟಾ? ಏನಿಲ್ಲ. ಅವನು ಯೋಚನೆ ಮಾಡಿ ಎಚ್ಚರ ಆದಾಗ ಏನಿಲ್ಲ, ಮತ್ತೆ ಯಥಾಪೂರ್ವ ಕಲ್ಪೇತ. ಹೀಗೆ ನಾವು ಹಗಲು ಕನಸಿನಲ್ಲಿ ಕನಸುಗೊಂಡಂತೆ, ನಿದ್ರೆಯಲ್ಲಿ ಕನಸುಗೊಂಡಂತೆ, ನಾನು ನನ್ನದು ಅನ್ನತಕ್ಕಂಥ ಭ್ರಮೆಯೂ ಒಂದು ಕನಸು. ಇದು ನನ್ನ ಮನೆ, ಈ ಶರೀರ ನನ್ನದು, ನಾನು ಮಾಡಿದೆ, ಇದು ಎಲ್ಲವೂ ಭ್ರಮೆ. ಇದರಲ್ಲಿ ವಸ್ತುಸ್ಥಿತಿ ಇಲ್ಲ. ಅದರಿಂದ ನಾನಾತ್ಮಕತ್ವ ಅಂತಂದು ಇದು ಸತ್ಯವನ್ನು ನಿಮ್ಮನ್ನು ದೂರ ಮಾಡಿ ಅಸತ್ಯದ ದಾರಿಯಲ್ಲಿ ನಿಮ್ಮನ್ನು ಕೊಂಡೊಯ್ಯುತ್ತೆ. ವ್ಯರ್ಥ ಇದು. ಈ ಮನೋಭಾವವನ್ನು ಮೊದಲು ತಿದ್ದಿಕೋ. ಕೃಷ್ಣ ಮೊದಲು ನಾನು ನನ್ನದು, ಈ ಅಜ್ಞಾನದನ್ನೇ ನಿನ್ನಲ್ಲಿ ಆರೋಪಿಸಿಕೊಡು. ಇದೆಲ್ಲ ನಿನ್ನ ಬುದ್ಧಿಯ ಮನಸ್ಸಿನ ಮಂಗ್ಯಾಟಗಳು. ಮನಸ್ಸು ಮಂಗನ ಹಾಗೆ ಕುಣಿಸುತ್ತೆ, ಏನೇನೋ ಭ್ರಮೆ ಬರುವಂತೆ ಮಾಡುತ್ತೆ. ಅದು ನಿನ್ನದು ಅಂತ ತಿಳ್ಕೊಂಡು ನೀನು ಹಾಳಾದಿಂದ. ಮೂಲಭೂತವಾಗಿ ಈ ದೇಹ ನನ್ನದು, ಈ ಆತ್ಮ ನನ್ನದು, ಈ ಸುಖ ನನಗೋಸ್ಕರ ಇರುವುದು, ಈ ಮನೆ ನನ್ನದು, ಇವರು ನನ್ನವರು, ಈ ಭ್ರಮೆಯಿಂದ ಪಾರಾಗು. ಅದನ್ನು ಬಿಟ್ಟುಕೊಡದೇ ಇದ್ದರೆ ವೇದಾಂತ ಅರ್ಥ ಆಗೋಲ್ಲ. ಅದು ಯಾವುದೂ ನಿನ್ನದಲ್ಲ, ಅದು ನನ್ನದಲ್ಲ. ಅದನ್ನೇ ನಮ್ಮಲ್ಲಿ ನೋಡಿ ಒಂದು ಮಂತ್ರ ಹೇಳ್ತಾರೆ. ಏನು ಅಂದರೆ, ಹೋಮದಲ್ಲಿ ಮಾಡುವಾಗ ಇಂದ್ರಾಯ ಸ್ವಾಹ ಇಂದ್ರಾಯೇದಂ ನಮಮ,
ಅದನ್ನೇ ನಮಃ ಅಂತ. ನಮಃ ಅಂದರು ನಮಃ ಅಂದರು ಒಂದೇ ಅರ್ಥ. ನಾವು ಈಗ ಕೃಷ್ಣಾಯ ನಮಃ, ವಿಶ್ವಾಯ ನಮಃ, ವಿಷ್ಣುವೇ ನಮಃ. ವಿಶ್ವಾಯ ನಮಃ ಅಂದರೆ ಏನು? ನನ್ನದಲ್ಲ ವಿಶ್ವನದ್ದು ಅಂತ, ಭಗವಂತನದ್ದು. ನನ್ನದು ಅಂತ ನಾನು ತಿಳ್ಕೊಂಡದ್ದು ಯಾವುದರ ಒಡೆತನವೂ ನನಗಿಲ್ಲ. ನನ್ನದು ಅಂತ ಹೇಳ್ತೇನೆ, ನಾನು ಹೇಳಿದಾಗ ಕೇಳೋಲ್ಲ. ಅದು ನನ್ನ ಮನಸ್ಸು ನಾನು ಹೇಳಿದಾಗ ಕೇಳೋದಿಲ್ಲ, ನನ್ನ ದೇಹ ನಾನು ಹೇಳಿದಾಗ ಕೇಳೋಲ್ಲ, ನನ್ನ ಇಂದ್ರಿಯಗಳು ನಾನು ಹೇಳಿದಾಗ ಕೇಳೋಲ್ಲ. ಅದು ನನ್ನದು ಭ್ರಮೆ. ಈ ಭ್ರಮೆ ನಮ್ಮನ್ನು ಮತ್ತಷ್ಟು ದುಃಖದ ದಾರಿಗೆ ತಳ್ಳುತ್ತೆ. ಈ ಭ್ರಮೆಯಿಂದ ಪಾರಾದರೆ ಜೀವನದಲ್ಲಿ ದುಃಖ ಕಮ್ಮಿ ಆಗುತ್ತೆ. ಯಾಕೆಂದರೆ ನಮಗೆ ಇನ್ನೊಂದೇನು, ಅದರಿಂದ ಈ ಭ್ರಮೆಯಿಂದ ಮತ್ತೆ ಕನಸುಗಳು, ನಾನು ಹಾಗಾಗಬೇಕು, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು ಅಂತ ನಿರೀಕ್ಷೆ ಈಡೇರದೇ ಇದ್ದಾಗ ಏನಾಗುತ್ತೆ? ಮತ್ತೆ ಡಿಪ್ರೆಷನು. ನಿರೀಕ್ಷೆ ಆಗದೇ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಡಿಪ್ರೆಷನ್. ಹಾಗಾದರೆ ಸೈಕಲಾಜಿಕಲಿ ಏನು ಮಾಡಿದೆವು ನಾವು? ನಮ್ಮನ್ನು ನಾವೇ ದಾರಿ ತಪ್ಪಿಸಿ ತೊಂದರೆಗೆ ನಮ್ಮನ್ನು ನಾವೇ ತಳ್ಳಿ ಆ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಮೊದಲು ಇದು ಯಾವುದೂ ನಿನ್ನದಲ್ಲ, ನಾನು ಅನ್ನೋ ಅಹಂಕಾರ ಬಿಡು, ನನ್ನದು ಅನ್ನೋದು ಬಿಡು. ಇದೆಲ್ಲ ಮನಸ್ಸಿನ ಮಂಗ್ಯಾಟ, ನಿನ್ನದಲ್ಲ. ಸ್ಪಷ್ಟವಾಗಿ ನಿನ್ನ ಮನಸ್ಸನ್ನು ನಿಯಂತ್ರಣ ಇಟ್ಟು ಹಾಗೆಲ್ಲ ಹೇಳಬೇಡ, ನನ್ನದಿಲ್ಲ. ಯಾಕೆಂದರೆ ನನ್ನದು ಅಂತ ಹೇಳಬೇಕಾದ್ರೆ ನಾನು ಹಿಡಿತಾ ಇರಬೇಕಲ್ಲ. ಯಾವುದು ನಾನು ಹಿಡಿತಾ ಇಲ್ಲಿದೆ? ನಾನು ಹೇಳಿದ ಹಾಗೆ ಯಾವುದೂ ಆಗೋದಿಲ್ಲ. ಆದರೆ ಇದು ನನ್ನದು, ಈ ಮನೆ ಯಾವುದೂ ನನ್ನದಲ್ಲ. ಆಗ ಮನಸ್ಸಿಗೆ ಒಂದು ಏನಾದ ಇದು ಇವನ ಕಥೆ ಉಂಟು. ರಾಮಾಯಣದಲ್ಲಿ ಒಂದು ಕಥೆ ಬರುತ್ತೆ, ಪುರಾಣಗಳಲ್ಲಿ ಬರುತ್ತೆ. ಅದು ಮಿಥಿಲೆಯ ರಾಜ ಜನಕ. ಈ ಜನಕ ಅಲ್ಲ, ಸೀತೆಯ ಅಪ್ಪ ಅಲ್ಲ, ಪರಂಪರೆಯವರಿಗೆಲ್ಲ ಜನಕ ಅಂತ ಅದು ಅಡ್ಡ ಹೆಸರು. ಜನಕ ಮಿಥಿಲೆಗೆ ಬೆಂಕಿ ಹಿಡಿಯಿತು. ಮಿಥಿಲೆ ಬೆಂಕಿ ಹಿಡಿದು ಅವನು ರಾಜ, ಎಲ್ಲ ಗಾಬರಿ. ಮಹಾರಾಜ ಮಿಥಿಲೆಗೆ ಬೆಂಕಿ ಹಿಡಿಯಿತು. ಅವನು ಕೂಲಾಗಿ ಕೂತಿದ್ದಂತೆ. ಮಿಥಿಲೆ ನನ್ನದಲ್ಲಪ್ಪ, ನನ್ನ ಅಪ್ಪನಿದ್ದಾಗಲೂ ಮಿಥಿಲೆ ಇತ್ತು, ನಾನು ಸತ್ತ ಮೇಲೂ ಮಿಥಿಲೆ ಇರುತ್ತೆ. ಮಿಥಿಲೆ ನನ್ನ ಸೊತ್ತಲ್ಲ. ಅದನ್ನ ಎಲ್ಲ ಸುಟ್ಟು ಹೋದ್ರೂ ನನ್ನದೇನೂ ಸುಟ್ಟು ಹೋಗಲ್ಲ ಅಂತ ಶಾಂತವಾಗಿ ವ್ಯವಸ್ಥೆ ಮಾಡಿದ. ಅದು ದುರಂತ. ಆದರೆ ಅಪ್ಸೆಟ್ ಆಗಲಿಲ್ಲ. ಯಾಕೆಂದರೆ ಮಿಥಿಲೆ ನನ್ನದು, ನಾನು ಮಿಥಿಲೆಯ ರಾಜ, ಇದನ್ನು ಹೊರಗೆ ಬಂದುಬಿಟ್ಟಿದ್ದವು. ನೀರೋ ಥರ ಅಲ್ಲ, ಅವನೇ ಬೆಂಕಿ ಕೊಟ್ಟು ಇವನೇ ಪಿಟೀಲು ಬಾರಿಸೋದಲ್ಲ. ಅವನ ಮನಸ್ಸು ನಿರ್ಲಿಪ್ತತೆಯಿಂದ ಅದನ್ನು ಬಿಟ್ಟ ಅವನು. ಇದು ನಾವು ಮೊದಲು ಗಳಿಸಬೇಕಾದ ಸ್ವಭಾವ. ಯಾವುದರಲ್ಲಿಯೂ ನನ್ನದು ಇದನ್ನು ಒಂದು ಬಿಡು ಮೊದಲು ಅಂದವನು. ಅದು ಮನಸ್ಸು ನಿನಗೆ ಕೊಟ್ಟ ಭ್ರಮೆ. ಆ ಮನಸ್ಸಿನ ಭ್ರಮೆಯ ಸುಳಿಯಲ್ಲಿ ಸಿಕ್ಕಿ ನಿನ್ನ ಬದುಕನ್ನು ಹಾಳು ಮಾಡಿಕೋಬೇಡ. ನಾನಾತ್ಮಕತ್ವಾತ್ ವಿಫಲ. ಹೇಳೋದು ಏನು ಲಾಭ ಆಯ್ತು ಅದರಿಂದ? ಒಂದಿಷ್ಟು ಕಷ್ಟ ಬಂತು, ನನ್ನದು ಅಂತ ಹಚ್ಚಿಕೊಂಡದ್ರಿಂದ ಪ್ರಾಬ್ಲಮ್ಸ್ ಬಂತು, ಕಷ್ಟ ಬಂತು. ಈ ಲಾಭ ಏನಾಯಿತು? ಏನೂ ಇಲ್ಲ, 5 ಪೈಸೆ ಲಾಭ ಇಲ್ಲ. ಆದರೆ ನಾವು ಅದನ್ನೇ ಹಚ್ಚಿಕೊಂಡು ಬದುಕುತ್ತಾ ಇದ್ದೇವೆ. ನನ್ನದು ನಾನು, ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು, ಇದೇ ನನ್ನ ದೇಹ, ನನ್ನ ಸುಖ. ಇದರಲ್ಲೇ ನಾವು ಈ ನನ್ನವನ್ನು ಆದಷ್ಟು ಮೈನಸ್ ಮಾಡೋಣ. ಮಾತಿನಲ್ಲಿ ನನ್ನ ಬಿಟ್ಟುಬಿಡೋಣ. ಅದು ನಾನು ಅನ್ನೋದ್ರ ಷಷ್ಠಿ ವಿಭಕ್ತಿ ಇಲ್ಲದೇ ಇದ್ದರೆ ಆನಂದವಾಗಿ ಬದುಕಬಹುದು. ಅದಕ್ಕೆ ಒಂದು ಉದಾಹರಣೆ ಏನು ಗೊತ್ತಾ? ರಾತ್ರಿ ನಿದ್ರೆ ಬರುತ್ತಲ್ಲ, ನಿದ್ರೆ ಬಂದಾಗ ನನ್ನ ದೇಹ ಅಂತಲೂ ಗೊತ್ತಿಲ್ಲ. ಆಮೇಲೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಂಥದೂ ಗೊತ್ತಿಲ್ಲ. ಆದ್ದರಿಂದ ರಾತ್ರಿ ನಿದ್ರೆ ಬಂದಾಗ ಆನಂದವಾಗಿರುತ್ತೆ, ದುಃಖವೇ ಇಲ್ಲ. ಎಚ್ಚರಾದಗಳೇ ಪ್ರಾಬ್ಲಮ್ ಶುರುವಾಯಿತು. ಯಾಕೆಂದರೆ ನನ್ನ ಬಂತು. ಸೊ ನನ್ನ ಅನ್ನುವುದು ಇದು ಕೃಷ್ಣ ಹೇಳಿದ ಮೊಟ್ಟ ಮೊದಲ ಸೈಕಾಲಜಿ. ನಿನ್ನ ವ್ಯವಹಾರಗಳಲ್ಲಿ ಆದಷ್ಟು ಈ ನನ್ನವನ್ನು ಮೈನಸ್ ಮಾಡುವಂಥ. ನನ್ನದು ಅಂತ ಗೋಳಾಡಬೇಡ. ಅದನ್ನು ಉಳಿದವ್ರು ನಗುತ್ತಾರೆ, ನೀನು ದುಃಖ ಪಡ್ತಿ. ಇನ್ನೊಬ್ಬರು ಅವನು ನಂದು ಅಂತ ಹೇಳಿ ಎಲ್ಲ ಕಳ್ಕೊಂಡ ಅಂತ. ಹಾಗಾಗಿ ಈ ನಾನು ಶಬ್ದದ ಷಷ್ಠಿ ವಿಭಕ್ತಿಯನ್ನು ಆದಷ್ಟು ಕಮ್ಮಿ ಮಾಡು. ನನ್ನದು ಅಂತ ಹೊಯ್ಕೋಬೇಡ. ಯಾವುದೂ ನಿನ್ನದಿಲ್ಲ. ಈ ಸೃಷ್ಟಿಯಲ್ಲಿ ಯಾವುದೂ ನಮ್ಮದಲ್ಲ. ನಾವು ಮಧ್ಯದಲ್ಲಿ ಬಂದಿದ್ದೇವೆ, ಹೋಗ್ತೇವೆ. ಅದನ್ನು ಇದು ನನ್ನದು, ಈ ಭೂಮಿ ನಂದು ಅಂತ ರಾಜ ಹೇಳ್ತಾನೆ. ಅಂದರೆ ಭೂಮಿ, ಅವನು ರಾಜ ಹೋದ, ಅವನು ಭೂಮಿಯಲ್ಲಿ ಮಣ್ಣಾದ, ಭೂಮಿ ಮತ್ತು ಇದೆ. ಅದರಿಂದ ನಾವು ಈ ತಪ್ಪು ಭ್ರಮೆ, ಈ ಭ್ರಮೆಗೆ ಕಾರಣ ನಮ್ಮ ಫೂಲಿಶ್ ಮೈಂಡು ಅಂತ. ನಮ್ಮ ಹುಚ್ಚು ಮನಸ್ಸು ಏನೇನೋ ಕಲ್ಪನೆ ಮಾಡಿ
ಅದನ್ನು ನಂಬಿಸಿಬಿಡುತ್ತೆ. ನಾವು ಅದನ್ನು ನಂಬಿ ಅದನ್ನು ನಮ್ಮದೇ ಸ್ವಭಾವ ಅಂತ ಈ ಅಹಂಕಾರ ಮಮಕಾರಗಳು ಮನಸ್ಸಿನದ್ದಲ್ಲ, ನನ್ನದೇ ಅನ್ನುವ ಭ್ರಮೆಯಿಂದ ನಾವು ಮಾತಾಡ್ತೇವೆ. ಇದನ್ನು ಮೊದಲು ಬಿಟ್ಟುಬಿಡುವುದು. ಇದು ಕೃಷ್ಣನ ಮೊದಲನೆಯ ಸಂದೇಶ. ನೀನು ಜೀವನದಲ್ಲಿ ಯಶಸ್ಸು ಕಾಣಬೇಕಾಗಿದ್ದರೆ ಇದಂತೆ ಮೈ 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 ತೆಗೆದುಬಿಡುವುದು. ಒಬ್ಬ ಕವಿ ಹೇಳ್ತಾನೆ, ಅದು ಸಂಸ್ಕೃತದಲ್ಲಿ ಮೈ ಅನ್ನೋದನ್ನು ಮೇ ಅನ್ನೋದು. ಅವನು ಮಾತಿಗೆಲ್ಲ ಮೇ ಗೃಹಂ ಮೇ ಪತ್ನಿ, ಅದಕ್ಕೆ ಏನಪ್ಪ ಆಡಿನ ಹಾಗೆ ಮೇ ಮೇ ಅಂತಲ್ಲಪ್ಪ, ಸ್ವಲ್ಪ ಮನುಷ್ಯರಾಗಿ ಮಾತಾಡುವಂಥ. ಇದು ಹಾಡುಗಳ ಭಾಷೆಯಲ್ಲೇ ಮಾತಾಡ್ತಿಲ್ಲ. ನಿನಗೆ ಯಾವಾಗ ಹಾಡುಗಳ ಆವೇಶ ಅದು ಅಂತ ಮೇ ಅಂತ ಯಾಕೆ, ಮೇ ಬಿಟ್ಟುಬಿಡು. ಹೀಗೆ ಮೊದಲು ಒಂದು ಎಚ್ಚರ ಕೊಟ್ಟ. ಅದಾದಮೇಲೆ ಏನು ಹೇಳ್ತಾನೆ, ಆಮೇಲೆ ಹಾಗಾದ್ರೆ ಏನು ಹೇಗಿರಬೇಕು ನಮ್ಮ ಮನೋಭಾವ, ನಮ್ಮ ನಡೆ ಹೇಗಿರಬೇಕು? ನಿವೃತ್ತಂ ಕರ್ಮ ಸೇವೇತ ಪ್ರವೃತ್ತಂ ಮತ್ಪರಸ್ತೇಜೇತ್ ಜಿಜ್ಞಾಸಾಯಾಂ ಸಂಪ್ರವೃತ್ತ ನಾದ್ರಿಯೇತ ಕರ್ಮ ಚೋದನಾಂ. ಅವನು ಹೇಳ್ತಾನೆ, ನೀನು ಆದಷ್ಟು ಪ್ರವೃತ್ತ ಕರ್ಮದಿಂದ ದೂರ ನಿಲ್ಲು, ನಿವೃತ್ತ ಕರ್ಮ ಮಾಡುವಂತ. ನಿವೃತ್ತ ಕರ್ಮ ಅಂದರೆ ಕರ್ಮದಿಂದ ನಿವೃತ್ತಿ ಅಲ್ಲ, ಕರ್ಮದಲ್ಲಿ ನಿವೃತ್ತಿ ಕರ್ಮದ ಅನುಷ್ಠಾನ. ನಿವೃತ್ತಿ ಕರ್ಮ ಅಂದರೆ ಯಾವುದು, ಪ್ರವೃತ್ತಿ ಕರ್ಮ ಅಂದರೆ ಯಾವುದು? ಕೇವಲ ಇಹಕ್ಕೆ ಮಾತ್ರ ಪೂರಕವಾದ, ಐಹಿಕ ಸುಖಕ್ಕೆ ಮಾತ್ರ ಕಾರಣವಾದ ಕರ್ಮ ಮತ್ತು ಬಯಕೆಗಳಿಂದ ತುಂಬಿದ ಕರ್ಮ. ಅದೇ ನಾವು ಈಗ ಪುಣ್ಯ ಏನು ಹೋಮ ಮಾಡ್ತೇವೆ, ಉಳಿದ ಬಿಡಿ ಉದ್ಯೋಗ ಮಾಡ್ತೇವೆ, ದುಡ್ಡು ಸಂಪಾದಿಸ್ತೇವೆ, ಅದೆಲ್ಲ ಆಯಿತು. ಪುರೋಹಿತರ ಹತ್ರ ಹೋಮ ಮಾಡ್ತೀವಿ. ಯಾಕೆ? ಏನೋ ಗ್ರಹಚಾರ ಉಂಟಂತೆ ಒಂದು ಹೋಮ ಮಾಡಿ. ಅದಕ್ಕೆ ನಮ್ಮ ಯಾವುದೋ ಐಹಿಕವಾದ ಲಾಭಕ್ಕೋಸ್ಕರ, ಏನೋ ಮಕ್ಕಳಾಗಲಿಲ್ಲ ಒಂದು ಹೋಮ ಮಾಡಿ, ಮದುವೆ ಆಗಲಿಲ್ಲ ಅದಕ್ಕೊಂದು ಏನೋ ಒಂದು ಈ ಹೋಮ ಹವನ ಇದೆಲ್ಲ ನಮ್ಮ ಐಹಿಕವಾದ ಸುಖದ ಪೂರ್ಣೆಗೋಸ್ಕರವೇ ಮಾಡೋದು. ನಮ್ಮ ಬಯಕೆಗಳದ್ದೇ ಆವಿಷ್ಕಾರ. ಅದು ಪ್ರವೃತ್ತ ಕರ್ಮ ಅಂತ. ಅಂದರೆ ಇಹದಲ್ಲೇ ಪ್ರವೃತ್ತಿ, ಅವನಿಗೆ ಪರದ ಕಡೆಗೆ ಹೋಗಲೇ ಇಲ್ಲ ಮನಸ್ಸು. ನಿವೃತ್ತ ಕರ್ಮ ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತಮಿತಿ ಚೌಚ್ಯತೆ ಅಂತ. ನಿವೃತ್ತ ಕರ್ಮ ಅಂದರೆ ಏನು ಮಾಡದೇ ಇರುವುದಲ್ಲ, ಬಯಕೆ ಇಲ್ಲದೆ ಮಾಡುವುದು ನಿಷ್ಕಾಮ. ನಿಷ್ಕಾಮ ಅಂದರೆ ಬಯಸದೇ ಇದ್ದರೆ ಕರ್ಮ ಯಾಕ್ರಿ ಮಾಡೋದು? ಏನಾದರೂ ಬಯಕೆ ಇದ್ದರಲ್ವ ಕರ್ಮ ಮಾಡೋದು. ಏನು ಬಯಕೆ ಇದ್ದರೆ ಕರ್ಮ ಯಾಕೆ ಮಾಡೋದು? ಇದು ಬಹಳ ಜನಕ್ಕೆ ನಿಷ್ಕಾಮ ಅಂದರೆ ಅರ್ಥವೇ ಆಗೋದಿಲ್ಲ. ನಿಷ್ಕಾಮ ಅಂತ ನಾವು ಒಬ್ಬರು ಒಂದು ಸರ್ತಿ ನಾವು ಎಲ್ಲೋ ಒಂದು ಕಡೆ ಹೇಳಿದೆ, ನಾವು ಸ್ವಲ್ಪ ಕಂಠದ ಭಾಷೆಯಿಂದ ಬಿಟ್ಟು ಹೃದಯದ ಭಾಷೆಯಲ್ಲಿ ಮಾತಾಡಬೇಕು ಅಂತ. ಆ ಪಂಡಿತರು ತರ್ಕವಾದವರು ಹೃದಯದ ಭಾಷೆ ಅಂತಲೇ ಇಲ್ಲ ಅಂಚೂರು ಮಾಡಿದರು. ಅವ್ರಿಗೆ ಆಗ ನಿಮಗೆ ಹೃದಯವೇ ಇಲ್ಲ ಅಂತ ಕಾಣುತ್ತೆ, ನಿಮಗೆ ಯಾಕೆ ಗೊತ್ತಾಗಬೇಕು ಹೃದಯದ ಭಾಷೆಯನ್ನು? ಹೃದಯದ ಭಾಷೆ ಇಲ್ಲ ಅಂತಾರೆ ಅವರು, ಅವರಿಗೆ ಹೃದಯವೇ ಇಲ್ಲ, ಬರೀ ತರ್ಕ. ಹಾಗೆ ನಿವೃತ್ತ ಅಂದರೆ ನಿಷ್ಕಾಮ ಅಂದರೆ ಏನು ಒಂದು ಪಕ್ಕ ಅರ್ಥ ಆಗೋಲ್ಲ. ಕಾಮನೆಗಳನ್ನು ಏನನ್ನು ಬಯಸದೇ ಮಾಡು ಅಂತ. ಅಂದರೆ ವಿಷಯ ಏನು ಅಂದರೆ ನಮ್ಮ ಬಯಕೆ ಎಲ್ಲ ಮತ್ಪರಹ, ಭಗವಂತನೂ ಪ್ರೀತನಾಗಲಿ ಅನ್ನೋ ಬಯಕೆ ಮಾತ್ರ ಇರಬೇಕು. ಅದು ಕೊಡು ಇದು ಕೊಡು ಅಂತ ದೇವರ ಹತ್ರ ಹಠ ಮಾಡಬಾರ್ದು ಅಂತ. ನನಗೆ ಸಂತಾನ ಕೊಡು, ನನಗೆ ಗಂಡು ಮಗು ಕೊಡು, ನನಗೆ ಹಾಗೆ ಮಾಡು, ನನಗೆ ಸಂಪತ್ತು ಕೊಡು, ಏನೂ ಕೇಳಬೇಡ. ಯಾಕೆ ಅಂದರೆ ನೀವು ನೋಡಿ, ಮಕ್ಕಳು, ಚಿಕ್ಕ ಮಕ್ಕಳು, ಇದು ನಮಗೆ ಅನುಭವಕ್ಕೆ ಬಂದಂಥ ಮಾತು ಕೃಷ್ಣ ಹೇಳೋದು. ಚಿಕ್ಕ ಮಕ್ಕಳು ನನಗೆ ಅದು ಕೊಡು, ನನಗೆ ಪೆಪ್ಪರ್ಮಿಂಟ್ ಕೊಡು, ಹಠ ಮಾಡಿದರೆ ಸಿಟ್ಟು ಬರುತ್ತೆ ದೊಡ್ಡವರಿಗೆ. ಅವು ಏನನ್ನು ಕೇಳಿದೆ ನೀವು ಏನು ಕೊಟ್ಟರೆ ಅದು ಸರಿ ಅಂದರೆ ಭಾರಿ ಖುಷಿ ಪಡ್ತಾರೆ, ಒಳ್ಳೆಯ ಹುಡುಗ ಹಠ ಮಾಡೋಲ್ಲ ಅಂತ. ಹಾಗೆ ದೇವರಿಗೆ ನಾವು ಒಳ್ಳೆಯ ಮಕ್ಕಳಾಗಬೇಕು, ಹಠ ಮಾಡೋ ಮಕ್ಕಳಾಗಬಾರ್ದು. ಅದನ್ನು ಕೊಡು ಇದನ್ನು ಕೊಡು ಅಂತ ದೇವರ ಹತ್ರ ನಾವು ಪದೇ ಪದೇ ಡಿಮ್ಯಾಂಡ್ ಮಾಡಿದರೆ ಇನ್ನೊಂದು ಸಮಸ್ಯೆ ಏನು ಗೊತ್ತಾ? ನಾವು ಯಾವುದನ್ನು ಬೇಕು ಅಂತ ಹೇಳ್ತೇವೆ ಅದು ನಮಗೆ ಬಾಧಕವಾದ ಸಂಗತಿ ಇರ್ಬೋದು, ನಮಗೆ ಗೊತ್ತಿರೋದಿಲ್ಲ. ಮಕ್ಕಳು ಪೆಪ್ಪರ್ಮಿಂಟ್ ಕೇಳ್ತಾರೆ, ದೊಡ್ಡವರು ಹೇಳ್ತಾರೆ ಅದು ಬೆಲ್ಲ ಕೊಡು, ತಿಂಡಿ ಕೊಡು, ಇಲ್ಲಪ್ಪ ಹಲ್ಲು ಹಾಳಾಗತ್ತೆ ತಿನ್ಬೇಡ, ಇಲ್ಲ ಅದು ಬೇಕೇ ಘಟ. ಅಂದರೆ ನಾವು ನಮಗೆ ಯಾವುದು ಒಳ್ಳೆಯದು ಅಂತ ಗೊತ್ತಿಲ್ಲದೆ ಇದ್ದೆ ನಾವು ಡಿಮ್ಯಾಂಡ್ ಮಾಡಿದ್ದರಿಂದ ಅದರಿಂದ ನಮಗೆ ತೊಂದರೆ ಆಗ್ಬೋದಲ್ವ. ಅದರಿಂದ ದೇವರ ಹತ್ರ ಯಾಕೆ ಕೇಳಬೇಕು ಅಂದರೆ ನನಗೆ ಯಾವುದು ಒಳ್ಳೆಯದು ಅದು ನಿನಗೆ ಗೊತ್ತಿದೆ ಮಾಡು, ನಾನು ಏನನ್ನು ಕೇಳೋದಿಲ್ಲ. ಇದು ನಿಜವಾದಂಥ ಫಿಲಾಸಫರ್. ಅಂದರೆ ನಿವೃತ್ತಂ ಕರ್ಮ. ನಿವೃತ್ತ ಕರ್ಮ ಅಂದರೆ ನಿಷ್ಕಾಮಂ ಜ್ಞಾನಪೂರ್ವಂಚ. ಒಂದು ಯಾವುದನ್ನೂ ಕೂಡ ಬಯಸಬಾರದು ದೇವರ ಹತ್ರ. ಅದು ಕೊಡು ಇದು ಕೊಡು, ಏನು ಬೇಕೋ ಅದು ನೀನು ಮಾಡು, ನಾನು ಕೇಳೋಲ್ಲ. ಅದು ಎಷ್ಟು ಅದು ಒಂದು ಪರಿಣಾಮಕಾರಿ ಅಂದರೆ, ನಮ್ಮ ಊರಲ್ಲಿ ಒಬ್ಬರು ಹೋಟೆಲಿಯರಿದ್ದರು,
ಪಕ್ಕಾ ಹೋಟೆಲಿಯರು, ವೇದಾಂತ ಓದಿಲ್ಲ ಅವರು, ಹೋಟೆಲ್ಲು ಬಿಸಿನೆಸ್ಸು, ಮಿಲಿಯನಯರ್. ತಮಾಷೆ, ಅವರಿಗೊಮ್ಮೆ ಎಲಿಫೆಂಟಾಯಿಸಿಸ್, ಅದು ಕಾಲು ಊದಿಕೊಂಡಿತ್ತು. ಕಾಲು ಊದಿಕೊಂಡಾಗ ಅಯ್ಯೋ ಹೆಟ್ರಸನ್ ಕೊಡಬೇಕು, ಇಲ್ಲದ್ರೆ ಅದು ಊದಿಕೊಂಡು ಇನ್ನು ತಗೋಲ್ಲ ಅಂತ ಜನರು ಹೇಳಿದರೆ ಅವ್ರು ಏನು ಹೇಳಿದ್ರು ಗೊತ್ತಾ? ದೇವರು ಸಂಪತ್ತು ಕೊಟ್ಟಾಗ ಯಾಕೆ ಕೊಟ್ಟಿ ಅಂತ ಕೇಳಲಿಲ್ಲ, ಕಾಯಿಲೆ ಕೊಟ್ಟಾಗಲೂ ಯಾಕೆ ಕೊಟ್ಟಿ ಅಂತ ಕೇಳೋಲ್ಲ, ಅವ್ನು ಕೊಟ್ಟದನ್ನು ಅನುಭವಿಸ್ತೇನೆ ಅಂದರು. 1 ತಿಂಗಳಲ್ಲಿ ಕಾಲು ಗುಣಾಗೋಯ್ತು, ಮದ್ದೇ ಮಾಡಲಿಲ್ಲ. ಅಂದ ಇದೇನು ನಾವು ಜವಾಬ್ದಾರಿ ನಾವು ಹೊತ್ತಾಗ ನೀನು ಜವಾಬ್ದಾರಿ ಹೊತ್ತಿದ್ದೆಲ್ವ, ಮದ್ದು ತಗೋ, ಗುಣಪಡಿಸಿಕೊ, ನೋಡೋಣ ಅಂತಾನೆ ಭಗವಂತ. ಇದು ಇದು ಹುಡುಗಾಟದ ಮಾತಲ್ಲ, ತುಂಬ ಕಷ್ಟ ಈ ರೀತಿ ಭಾವಿಸುವುದು. ಆದರೆ ಅದು ಪ್ರಾಯೋಗಿಕ. ಹೇಳ್ತಾನೆ ನಿವೃತ್ತಂ ಕರ್ಮ ಸೇವೇತ. ನಿವೃತ್ತ ಕರ್ಮ ಅಂದರೆ ನಿಷ್ಕಾಮಂ ಜ್ಞಾನಪೂರ್ವಂಚ. ನಮ್ಮಲ್ಲಿ ಎರಡೂ ಇಲ್ಲ, ಒಂದು ಕಾಮನೆ, ಅದು ಬೇಕು ಇದು ಬೇಕು, ಯಾವುದೋ ಒಂದು ಫಲಾಪೇಕ್ಷೆ. ಜೋಯಿಸರು ಹೇಳ್ತಾರೆ ನಿಮಗೆ ಗ್ರಹಚಾರ ಉಂಟು, ಹೋಮ ಮಾಡಿಸಿ, ಅದಕ್ಕೆ ಮಾಡಿಸು. ಸೊ ಯಾವುದೋ ಒಂದು ಬಯಕೆ ಈಡೇರಿಸುವುದಕ್ಕೋಸ್ಕರ ಮಾಡುವುದು. ಮತ್ತು ಜ್ಞಾನ ಇಲ್ಲ ನಮಗೆ, ಅದೆಲ್ಲ ಪುರೋಹಿತರಿಗೆ ಗೊತ್ತುಂಟು, ಮಾಡ್ತಾರೆ, ಇವನಿಗೆ ಏನೂ ಗೊತ್ತಿಲ್ಲ. ನೀನು ತಿಳಿದು ಮಾಡು, ಬಯಸದೆ ಮಾಡುವುದು, ಇದು ಕರ್ಮ ಮಾಡುವ ಟೆಕ್ನಿಕ್. ಒಂದು ನಿಷ್ಕಾಮಂ ಜ್ಞಾನಪೂರ್ವಂಚ. ತಿಳಿದು ಮಾಡುವುದು ಅಂದರೆ ಭಗವಂತ ಎಲ್ಲವನ್ನೂ ಬಲ್ಲವನು, ನಾನು ಅವನ ಮುಂದೆ ಡಿಮಾಂಡ್ ಮಾಡಿ, ಭಗವಂತನ ಎಚ್ಚರ ಇರಬೇಕು ಪ್ರತಿಯೊಂದು ಕರ್ಮ ಮಾಡುವಾಗ. ಮತ್ತು ಯಾವುದನ್ನು ನಾವು ಭಗವಂತನ ಹತ್ರ ಅದು ಕೊಡು ಇದು ಕೊಡು ಅಂತ ಹಠ ಮಾಡಬಾರ್ದು. ಇದು ನಿವೃತ್ತ ಕರ್ಮ. ನಿಷ್ಕಾಮಂ ಇದು ಮಹಾಭಾರತದ ಶ್ಲೋಕ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತಂ ಇತಿಚ ಉಕ್ತತೆ. ಅಂದರೆ ಅದು ನಿಷ್ಕಾಮ ಜ್ಞಾನಪೂರ್ವ ಕರ್ಮ ಅಂತಾರೆ, ನಿಷ್ಕಾಮ ಕರ್ಮ ಅಂತಾರೆ, ಅದನ್ನೇ ನಿವೃತ್ತ ಕರ್ಮ ಅಂತಾರೆ. ಅದು ಆದರೆ ಪ್ರವೃತ್ತಂ, ಹಾಗಾದರೆ ಪ್ರವೃತ್ತ ಕರ್ಮ ಯಾವುದೂ ಮಾಡಬಾರ್ದ? ನಾವು ಬದುಕೋದು, ಸಂಪಾದನೆ ಮಾಡೋದು, ದುಡ್ಡುಗಳು ಏನು ಮಾಡಬಾರ್ದು ಅಂತಲ್ಲ. ಅದು ನಾನು ಮಾಡಿದೆ, ನನ್ನ ಪ್ರವೃತ್ತಂ ಮತ್ಪರಃ ತ್ಯಜೇತ್. ಅದರಲ್ಲಿ ನನ್ನಿಂದ ಆಯಿತು ಅನ್ನೋ ಬಿಡು, ಭಗವಂತ ಕೊಟ್ಟ ಮಾಡು. ಅದರಲ್ಲಿಯೂ ಕೂಡ ಅದು ಭಗವಂತನ ಪೂಜೆ ಅಂತ ಮಾಡು, ಸ್ವಂತ ಲಾಭಕ್ಕೋಸ್ಕರ ಮಾಡಿದೆ ಅಂತ ತಿಳ್ಕೊಬೇಡ. ಪ್ರವೃತ್ತಂ ಮತ್ಪರಃ ತ್ಯಜೇತ್. ಬರೇ ಪ್ರವೃತ್ತ ಅಂದರೆ ನಾನು ನನ್ನದು, ನಾನು ನನ್ನದು, ಇಷ್ಟರಿಂದೇ ಮಾಡುವ ಪುಣ್ಯಕರ್ಮಗಳನ್ನು ಬಿಟ್ಟುಬಿಡು, ಬೇಡ ಅದು. ಸರಿ ಆಯಿತು. ಹಾಗಾದರೆ ಕರ್ಮ ಹೇಳಿದಾರಲ್ಲೇ, ನೀನು ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಸ್ವರ್ಗ ಬೇಕಾದರೆ ಜ್ಯೋತಿಷ್ಠೋಮೆ ಹಾಗೆ ಮಾಡಬೇಕು. ಕರ್ಮವನ್ನು ವೇದದಲ್ಲೇ ಹೇಳಿದ್ದಾರಲ್ಲ, ಅದಕ್ಕೆ ಹೇಳ್ತಾರೆ ಜಿಜ್ಞಾಸಾಯಾಮ್ ಸಂಪ್ರವೃತ್ತ. ವೇದದಲ್ಲಿ ಹೇಳಿದ್ದಾರೆ ಅಂದರೆ ಅದರ ಮೇಲುನೋಟಕ್ಕೆ ಏನು ಶಬ್ದ ಇದೆ ಅದನ್ನು ಲೆಕ್ಸಿಕನ್ ಮೀನಿಂಗ್ ತಗೊಂಡು ವೇದವನ್ನು ಅರ್ಥ ಮಾಡಲಿಕ್ಕೆ ಹೋಗಬೇಡ. ಜಿಜ್ಞಾಸೆ ಮಾಡು. ಜಿಜ್ಞಾಸ ಅಂದರೆ ವಿಚಾರ, ಅದನ್ನು ಮಥನೆ ಮಾಡು, ವಿಚಾರ ಮಾಡು. ವೇದದಲ್ಲಿ ಹೇಳಿದ್ದಾರೆ, ಹೌದು, ಯಾಕೆ ಹೇಳಿದ್ದಾರೆ ಅದು ಮಾಡಬಾರದಾದರೆ ಅಲ್ಲಿ ವಿಚಾರ ಮಾಡು. ನೀನು ವಿಚಾರ ಮಾಡಿದರೆ ಗೊತ್ತಾಗುತ್ತೆ ಅದೇನು ಅಂದರೆ ನಾದ್ರಿಯೇತ ಕರ್ಮಚ್ಛೋದನಾಂ. ಕರ್ಮ ಮಾಡು ಅಂತ ಹೇಳುವ ವೇದವಾಕ್ಯದ ಅರ್ಥ ಅದು ಅಲ್ಲ ಅಂತ ಗೊತ್ತಾಗುತ್ತೆ. ಈ ಕರ್ಮಕಾಂಡದ ಮೇಲೆ ಹುಚ್ಚು ಕಟ್ಟಬೇಡ ಅಂದರು. ಯಾಕೆ ಅಂದರೆ ಕರ್ಮಕಾಂಡ, ಆದರೆ ಕರ್ಮ ಮಾಡು ಅಂತ ಹೇಳುವುದು ಯಾಕೆ? ಅದು ಒಂದು ರೀತಿಯಿಂದ ವೇದ ಎಲ್ಲ ವರ್ಗದ ಜನರಿಗೂ ವೇದ ಹೇಳುತ್ತಲ್ವ. ನನಗೆ ಯಾವ ಬಯಕೆಯೂ ಬೇಡ, ಭಗವಂತ ಪ್ರೀತನಾಗಲಿ ಅನ್ನುವ ಮಟ್ಟಕ್ಕೆ ಏರಿದವರಿಗೆ ಅವರಿಗೂ ಒಂದು ಬೇಕಲ್ಲ ಆಹಾರ. ಅದಕ್ಕೆ ಈಗ ನಾವು ಮಕ್ಕಳು ಹಠ ಮಾಡಿದಾಗ ಮದ್ದು ಕುಡಿಯೋಲ್ಲ ಅಂತ ಹಠ ಮಾಡ್ತಾರೆ. ಅದು ಕಹಿ, ಇಲ್ಲ ನೀನು ಮದ್ದು ಕೊಡ್ತಾರೆ ಪೆಪ್ಪರ್ಮೆಂಟಿ ಕೊಡ್ತೇನೆ ಅಥವಾ ಬೆಲ್ಲ ಕೊಡ್ತೇನೆ, ಇದು ಕರ್ಮಕಾಂಡ. ಆ ಮಗುವಿನ ಪ್ರಾರಬ್ಧ ಕರ್ಮಕಾಂಡ. ನೀನು ಬೆಲ್ಲ ಕೊಡ್ತೇನೆ ಕುಡಿ ತಿನ್ನು, ಆ ಬೆಲ್ಲದ ಆಸೆಗೆ ಕಹಿ ಮದ್ದು ಕುಡಿತ. ಹಾಗೆ ಇದು ನಿಜವಾಗಿ ಮಾಡಬೇಕಾದ್ದು ಜ್ಞಾನ ಮಾರ್ಗ. ಅದರಲ್ಲಿ ಪ್ರವೃತ್ತಿಗೋಸ್ಕರ ಒಂದು ಸುಮ್ಮನೆ ನಿಮಗೆ ಆ ಮಟ್ಟಕ್ಕೆ ಏರದೆ ಆಗದಿದ್ದರೆ ಮಾಡು ಸ್ವಲ್ಪ ಕರ್ಮ. ಆದರೆ ಮತ್ಪರಹ, ಆ ಕರ್ಮ ಮಾಡುವಾಗಲೂ ನನಗೋಸ್ಕರ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಂತ ಮಾಡಬೇಡ, ಭಗವಂತ ಪ್ರೀತನಾಗಲಿ ಅಂತ ಮಾಡು. ಅದು ಸ್ವಲ್ಪ ಪ್ರವೃತ್ತವು ನಿನ್ನ ಸ್ವಂತದ ಆಸೆಯೂ ಇರುತ್ತೆ, ಆದರೆ ಆ ಎಚ್ಚರ ಇರಲಿ, ಭಗವಂತನ ಎಚ್ಚರ ಅಂತ. ನಿವೃತ್ತಂ ಸೇವಮಾನ, ಯಾಕೆಂದರೆ ಮಹಾಭಾರತ ಹೇಳುತ್ತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭ್ಯೇತಿ ಸನಾತನಂ. ನಾವು ನಿವೃತ್ತ ಕರ್ಮ ಮಾಡಿದರೆ ನಮ್ಮ ಬದುಕನ್ನು ಆ ನಿವೃತ್ತ ಕರ್ಮ ಅಂದರೆ ಜ್ಞಾನಪೂರ್ವಕವಾಗಿ ಭಗವಂತ ಪ್ರೀತನಾಗಲಿ ಅನ್ನೋ ಮಾಡುವ ಕರ್ಮ, ಅದು ನಮ್ಮನ್ನು ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಪ್ರವೃತ್ತ ಕರ್ಮ ಮಾಡಿದ ಕೂಡಲೇ ದೇವರು ಅಲ್ಲಿ ಇತ್ತಲಾಗಿ ನಮಗೆ ಆರೋಗ್ಯ ಬೇಕು, ನಮ್ಮ ಹೆಂಡತಿ ಮಕ್ಕಳು ಬೇಕು, ನಮಗೆ ಸಂಸಾರ, ದೇವರಿಂದ ನನ್ನನ್ನು ದೂರ ಕೊಂಡು ಹೋಗುತ್ತೆ ಅದು ಅಂತ. ಅಂದರೆ ಭಗವಂತನ ಹತ್ತಿರಕ್ಕೆ ಕೊಂಡು ಹೋಗುವಂಥ ಕರ್ಮ, ಅದಕ್ಕೆ ನಿವೃತ್ತ ಕರ್ಮ ಅಂತ ಹೆಸರು.
ಪ್ರವೃತ್ತ ಕರ್ಮ ನಮ್ಮನ್ನು ಪ್ರವೃತ್ತಿಯಲ್ಲಿ ದೇವರಿಗೆ ಬೆನ್ನು ಹಾಕಿ ಹೋಗಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಅದು ಮಾಡುತ್ತೆ. ನಿನಗೆ ಯಾವುದು ಇಷ್ಟೋ ಅದು ಮಾಡು ಅಂತಾನೆ ಕೃಷ್ಣ. ಅವನು ಶುರು ಮಾಡುವಾಗ ಆಮೇಲೆ ಆಯಿತು, ನಿವೃತ್ತಿ ಕರ್ಮ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕಾದ ಏನು ಕರ್ತವ್ಯ ಕರ್ಮಗಳು ನಿತ್ಯ ಹೇಳ್ತಾನೆ. ಯಮಾನ್ ಅಭೀಕ್ಷ್ಣಂ ಸೇವೇತ, ಯಮಾನ್ ಅಭೀಕ್ಷ್ಣಂ ಸೇವೇತ. ಆಮೇಲೆ ನಿಯಮಾನ್ ಮತ್ಪರಹ ಕ್ವಚಿತ್. ಯಮ ಮತ್ತು ನಿಯಮಗಳನ್ನು, ಯಮವನ್ನು ನಿನ್ನ ಜೀವನದಲ್ಲಿ ಯಮ ನಿರಂತರವಾಗಿರಲಿ. ನಿಯಮ ಅನ್ನೋದು ಯಾವ್ಯಾವ ಕಾಲದಲ್ಲಿ ನಿಯಮ ಬೇಕೋ ಆ ಕಾಲದಲ್ಲಿ, ನಿರಂತರ ಅಲ್ಲ. ಉದಾಹರಣೆ ಯಮ ಅಂದರೆ ಏನು? ಅಹಿಂಸಾ, ಸತ್ಯಂ, ಅಸ್ಥೇಯಂ, ಬ್ರಹ್ಮಚರ್ಯಂ, ಅಪರಿಗ್ರಹ, ಇದು ಯಮ. ಇದನ್ನು ಅಭೀಕ್ಷ್ಣಂ ಅಂದರು. ಇದರಲ್ಲಿ ಪುರುಷೋತ್ತಾದಾಗ ಅಥವಾ ಆಗೊಮ್ಮೆ ಈಗೊಮ್ಮೆ ಅಲ್ಲ, ನಿನ್ನ ಜೀವನದ ಉಸಿರಾಗಿರಲಿ. ಒಂದೇನು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಅಹಿಂಸಾ. ಹಿಂಸೆ ಅನ್ನೋದು ಧರ್ಮ ಅಲ್ಲ ಅಂದರು. ಆದ್ದರಿಂದ ಇವತ್ತೇನಾಗಿದೆ ಅಂದರೆ ಟೆರರಿಸ್ಟ್ ಇನ್ನೊಬ್ಬರನ್ನು ಕೊಲ್ಲುವುದೇ ಧರ್ಮ ಅಂತ ಅನ್ನೋ ಭಾವನೆ ಬೆಳೆದುಬಿಟ್ಟಿದೆ ಇಡೀ ವಿಶ್ವಾದ್ಯಂತ. ಅಂಥ ಒಂದು ವರ್ಗವೇ ಸಾಯುವುದಕ್ಕೋಸ್ಕರ, ಇನ್ನೊಬ್ಬರನ್ನು ಸಾಯಿಸೋದಕ್ಕೋಸ್ಕರ ತಾವು ಸಾಯಲಿಕ್ಕೆ ಸಿದ್ಧರಾದ ಒಂದು ದುಷ್ಟ ಜನಾಂಗ ಬೆಳೀತಾ ಇದೆ ಪ್ರಪಂಚದಲ್ಲಿ. ಆದರೆ ಅವ್ರು ಹೇಳ್ತಾರೆ ಸಾಯಿಸುವುದು ಧರ್ಮ ಅಲ್ಲ, ಸಾಯಿಸುವುದಲ್ಲ, ಹಿಂಸೆ ಕೊಡುವುದು, ಇನ್ನೊಬ್ಬರಿಗೆ ತೊಂದರೆ ಮಾಡುವುದು ಧರ್ಮ ಅಲ್ಲ. ಅಹಿಂಸಾ ಅಂತಂದರೆ ಅವರು ಒಂದು ಕಡೆ ಹೇಳ್ತಾರೆ, ಬೇರೆ ಕಡೆ ಪದ್ಮಪುರಾಣದಲ್ಲಿ, ಹೇಗೆ ಆನೆಯ ಹೆಜ್ಜೆಯಲ್ಲಿ ಎಲ್ಲ ಪ್ರಾಣಿಗಳ ಹೆಜ್ಜೆ ಸೇರಿಬಿಡುತ್ತಲ್ಲ, ಆನೆ ಹೆಜ್ಜೆ ಒಳಗೆ, ಹಾಗೆ ಎಲ್ಲ ಧರ್ಮಗಳು ಅಹಿಂಸೆ ಒಳಗೆ ಸೇರಿಬಿಡ್ತವೆ. ಅಹಿಂಸೆಗಿಂತ ಮಿಗಿಲಾದ ಧರ್ಮ ಇಲ್ಲ. ಹಿಂಸೆ ಮಾಡಬಾರದು, ಇದು ಅಭೀಕ್ಷ್ಣಂ. ಅದೆಲ್ಲೋ ಆಗೊಮ್ಮೆ ಈಗೊಮ್ಮೆ ಅಲ್ಲ, ನಿನ್ನ ಜೀವನದ ಉಸಿರಾಗಿರಲಿ. ಯಾರಿಗೂ ಕೂಡ ನಾವು ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡಬಾರದು. ಇದು ಭಾರತೀಯ ಧರ್ಮ, ಕೃಷ್ಣ ಹೇಳಿದ ಧರ್ಮ ಅಹಿಂಸಾ. ನೀವು ಕೇಳ್ಬೋದು, ಹಿಂಸೆ ಮಾಡಬಾರದು ಅಂತ ಹೇಳಿದ ಕೃಷ್ಣ 18 ಅಕ್ಷೋಣಿ ಜನರನ್ನು ಸಾಯಿಸಲಿಲ್ಲ ತಾನೇ ಗಾಡಿ ಓಡಿಸಿ. ಅದು ಹಿಂಸೆ ಅಲ್ಲ, ಅದು ಅಹಿಂಸೆ. ಹಿಂಸೆ ಯಾವುದು ಅಹಿಂಸೆ ಯಾವುದು ಅಂತ ನಾವು ಮೊದಲು ತಿಳ್ಕೋಬೇಕು. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ. ಹಿಂಸೆ ಅಂದರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಇವಾಗ ಮಕ್ಕಳು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ತಪ್ಪು ಮಾಡಿದಾಗ ಒಂದು ಬೆನ್ನಿಗೆ 2 ಬಾರಿಸ್ತಾರೆ, ಅದು ಹಿಂಸೆಯ? ಹಿಂಸೆ ಅಂದರೆ ಅವನಿಗೆ ತೊಂದರೆ ಕೊಡಬೇಕು ಅಂತ ಮಾಡುವ ಕ್ರಿಯೆಗೆ ಹಿಂಸೆ ಅಂತ ಹೇಳೋದು. ಅದು ಆ ಮಕ್ಕಳಿಗೆ ಪೆಟ್ಟು ಕೊಡುವುದು, ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಕೆಟ್ಟವರ, ಅದು ಹಿಂಸೆ ಆಗೋದಿಲ್ಲ. ಹಾಗೆಯೇ ನೋಡಿ, ಆ ಹಿಮಾಲಯದ ತಪ್ಪಲಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಜನ ಇರ್ತಾರೆ. ಅಲ್ಲಿ ಅವು ಪ್ರತಿ ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ದನಗಳನ್ನು ಸಾಕ್ತಾ ಇರ್ತಾರೆ. ಒಂದೊಂದು ದಿನ ಒಂದೊಂದು ದನವನ್ನು ಹಿಡ್ಕೊಂಡು ಹೋಗುತ್ತೆ ಹುಲಿ ಬಂದು. ಯಾಕಂದರೆ ಹಿಮಾಲಯ ತಪ್ಪಲಲ್ಲಿ ಅದರ ಬಗ್ಗೆ ಜಿಮ್ ಕಾರ್ಬೆಟ್ ಒಂದು ಪುಸ್ತಕವನ್ನೇ ಬರೆದಿದ್ದಾನೆ, ಮ್ಯಾನ್ ಈಟರ್ಸ್ ಕಥೆ. ಅದು ಹುಲಿ ಕೊಂಡೋಗ್ತಾ ಇದ್ದಾಗ ಏನು ಮಾಡಬೇಕು? ಆ 100 ದನಗಳನ್ನು ಉಳಿಸುವುದಕ್ಕೋಸ್ಕರ ಹುಲಿಯನ್ನು ಕೊಲ್ತಾರೆ. ಹುಲಿಯು ಪ್ರಾಣಿ ಅಲ್ವಾ, ಅದು ಹಿಂಸೆ ಆಗಲಿ. ಒಂದು ಹುಲಿಯನ್ನು ಕೊಲ್ಲುವುದರಿಂದ 100 ದನಗಳು ಬದುಕಿದರೆ ಅದು ಈಕ್ವಲ್ ಟು ಅಹಿಂಸೆ. 100 ಜೀವ ಉಳಿಸುವುದಕ್ಕೋಸ್ಕರ ಒಂದು ಜೀವವನ್ನು ಕೊಲ್ಬೋದು. ಹಾಗೆಯೇ ಕೃಷ್ಣ ಮಾಡಿದ್ದೇನು ಅಂದರೆ, ಇಡೀ ದೇಶ ದುರ್ಯೋಧನ ಕೈಯಲ್ಲಿ ಸಿಕ್ಕಿ ಇಡೀ ದೇಶ ಅಧರ್ಮದ ದಾರಿಯಲ್ಲಿ ಸಾಗೋದನ್ನು ತಪ್ಪಿಸುವುದಕ್ಕೋಸ್ಕರ ಯಾರು ದುರ್ಯೋಧನ ಕಡೆ ನಿಂತರೂ ಅವರಿಗೆಲ್ಲ ಶಿಕ್ಷೆ ಹೊಡೆದ. ಅದರಿಂದ ದೇಶದಲ್ಲಿ ಅಹಿಂಸೆ ಎಸ್ಟ್ಯಾಬ್ಲಿಷ್ ಆಯಿತು. ಧರ್ಮರಾಜ ಅಹಿಂಸೆಯನ್ನು ಸ್ಥಾಪನೆ ಮಾಡಿದ. ಧರ್ಮರಾಜ ಅಹಿಂಸೆಗೋಸ್ಕರ ಹುಟ್ಟಿದವನು. ಹೀಗೆ ಅಹಿಂಸೆಗೋಸ್ಕರ ಮಾಡುವ ಹಿಂಸೆ ಕೂಡ ಅದು ನಾನ್ ವಯಲೆನ್ಸ್, ಅಹಿಂಸೆ ಅಂತ. ಹಾಗಾಗಿ ಹಿಂಸೆ ಮಾಡದೇ ಇರುವುದು ಅಂದರೆ ಇದೆಲ್ಲ ಯಾವುದೂ ಅಲ್ಲ. ನಾವು ಹೇಳಿದಾಗ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು, ಇನ್ನೊಬ್ಬರನ್ನು ಸಾಯಿಸಬೇಕು ಅಂತ. ನೋಡಿ, ಈಗ ಸಿಂಹ, ಕಾಡು ಪ್ರಾಣಿಗಳು ಅಲ್ಲಿ ಸಿಕ್ಕಿದ ಇತರ ಪ್ರಾಣಿಗಳನ್ನು ಕೊಂದು ತಿಂತವೆ. ಸಿಂಹ ಹಿಂಸೆ ಮಾಡುತ್ತೆ ಅಂತ ಹೇಳ್ತಾರೆ ಯಾರಾದರೂ? ಅದು ಹಿಂಸೆ ಮಾಡೋದಲ್ಲ, ಅದನ್ನು ಹೊಟ್ಟೆಪಾಡಿಗಾಗಿ ಮಾಡೋದು. ಅದಕ್ಕೆ ಹಿಂಸೆ ಮಾಡಬೇಕು. ಅಂದರೆ ದ್ವೇಷದಿಂದ ಇನ್ನೊಬ್ಬರಿಗೆ ಅನಿಷ್ಟ ಆಗಬೇಕು ಅಂತ ಬಯಸಿ ಮಾಡುವ ಕ್ರಿಯೆಗೆ ಹಿಂಸೆ ಅಂತ ಹೆಸರು. ಅದರಿಂದ ಪ್ರಾಣಿಗಳು ಹಿಂಸೆ ಮಾಡೋಲ್ಲ, ಅವು ಪಾಪ ಹೊಟ್ಟೆಪಾಡಿಗೆನೋ ತಿಂತವೆ ಅಷ್ಟೇ. ಮನುಷ್ಯರು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಶಿಕ್ಷೆ ಕೊಟ್ಟರೆ, ಈಗ ನ್ಯಾಯಾಧೀಶರು ಅವನು ಕಳ್ಳತನ ಮಾಡಿದ್ದಾನೆ, ಅವನನ್ನು 1,000 ರೂಪಾಯಿ ಶಿಕ್ಷೆ ಜುಲ್ಮಾನೆ, ಅಥವಾ ಇವನು ಕೋಟಿಗಟ್ಟಲೆ ರೂಪಾಯಿ ತಿಂದಿದ್ದಾನೆ, ಒಳಗಾಕಿ ಅವನನ್ನು. ಅರೆ ಅದು ಶಿಕ್ಷೆ ಅಲ್ವ? ಅಂದರೆ
ಅದು ಒಳ್ಳೇದಾಗಬೇಕು ಅಂತ, ಅವನಿಗೆ ಬುದ್ಧಿ ಒಳ್ಳೇದು ಬರಬೇಕು ಅಂತ ಮಾಡಿದ ಶಿಕ್ಷೆ ಅಲ್ವಾ. ಇದ್ರ ನ್ಯಾಯಾಧೀಶ ಮೇಲೆ ಕೇಸ್ ಹಾಕ್ಬೋದು, ಅವರು ಶಿಕ್ಷೆ ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಹೀಗೆ ಹಿಂಸೆ ಅಂದರೆ ಏನು, ಅಹಿಂಸೆ ಅಂದರೆ ಏನು, ಇದರ ಡೆಫಿನಿಷನ್ ನಮಗೆ ಗೊತ್ತಿರಬೇಕು. ಅದನ್ನು ಹೇಳ್ತಾನೆ, ಅಹಿಂಸೆ ಅಂದರೆ ಇನ್ನೊಬ್ಬರಿಗೆ ಬುದ್ಧಿಪೂರ್ವಕವಾಗಿ ದ್ವೇಷ ಮಾಡಿ ತೊಂದರೆ ಕೊಡಬೇಕು ಅನ್ನೋ ಕ್ರಿಯೆ ನಿನ್ನ ಬದುಕಿನಲ್ಲಿ ಅಭೀಕ್ಷಂ ಯಾವತ್ತೂ ಇರಬಾರ್ದು. ಇನ್ನೊಬ್ಬರು ಹಾಳಾಗಬೇಕು ಅನ್ನುವ ಚಿಂತನೆಯನ್ನೇ ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ. ಅಹಿಂಸಾ ಒಂದು. ಎರಡನೇದು ಸತ್ಯಂ. ಸತ್ಯಂ ಅಂದರೆ ಸುಳ್ಳು ಹೇಳಬೇಡ ಅಂತ. ಇದು ತಮಾಷೆಯನ್ನು ಗೊತ್ತುಂಟ. ಸುಳ್ಳು ಈಗ ಹೇಗೆ ಹಿಂಸೆಯೂ ಕೆಲವೊಮ್ಮೆ ಹಿಂಸೆ ಆಗುತ್ತೆ, ಹಾಗೆ ಸುಳ್ಳು ಕೂಡ ಕೆಲವೊಮ್ಮೆ ಸತ್ಯ ಆಗುತ್ತೆ. ಇದು ಗೊತ್ತಿಲ್ಲದಿದ್ದರೆ ಸತ್ಯಸ್ಯ ವಚನಂ ಶ್ರೇಯ, ಸತ್ಯಜ್ಞಾನ. ಸುಳ್ಳು ಹೇಳುವುದರಿಂದ ಲೋಕಕ್ಕೆ ಕ್ಷೇಮ ಆಗುವುದಿದ್ದರೆ ಸುಳ್ಳು ಹೇಳು ಅಂತಾನೆ ಕೃಷ್ಣ. ಅವನ ಫಿಲಾಸಫಿ ಅದ್ಭುತ. ಯಾಕೆಂದರೆ ಇವಾಗ ನೋಡಿ, ಅದನ್ನು ಕಥೆ ಕೂಡ ಕೃಷ್ಣನೇ ಹೇಳ್ತಾನೆ, ಒಂದು ಕಥೆ. ಸುಳ್ಳು ಹೇಳುವುದರಿಂದ ಲೋಕಕ್ಕೆ ಕ್ಷೇಮ. ಈಗ ಅದು ಕೃಷ್ಣನೇ ಹೇಳಿದ ಕಥೆ ಇದು. ಒಬ್ಬ ಮುದುಕ ಅವನ ಸಂಪಾದನೆಯನ್ನೆಲ್ಲ ಗಂಟು ಕಟ್ಟಿಕೊಂಡು ಕಾಡದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಸಂಪಾದನೆ ಮಾಡಿದ್ದು ಒಂದು ಹೂತಿಡುವುದು, ಒಂದು ಬ್ಯಾಂಕ್ಗಳಿಲ್ಲ. ಸರಿ, ಅವನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಕಾಡಿನಲ್ಲಿ ಡಕಾಯತರು ನೋಡಿದರು. ಇವನನ್ನು ದರೋಡೆ ಮಾಡಿದರೆ ಅವನ ಬಂಗಾರದ ಗಟ್ಟಿ ಏನೋ ಇದೆ ಅವನ ಕೈಯಲ್ಲಿ ಅಂತ ಅವನನ್ನು ಚೇಸ್ ಮಾಡಿದರು. ಆಗ ಮುದುಕ ಏನು ಮಾಡ್ತಾನೆ, ಪಕ್ಕದಲ್ಲಿರುವ ಆಶ್ರಮದ ಒಳಗೆ ಹೋಗಿ ಅಡಿಗೆ ಕೂತ್ಕೊಳ್ತಾನೆ. ಈಗ ಆ ಆಶ್ರಮಕ್ಕೆ ಬರ್ತಾರೆ ಆ ಡಕಾಯಿತರು. ಯಾರೋ ಒಬ್ಬ ಬ್ರಾಹ್ಮಣ ಗಂಟು ಹಿಡ್ಕೊಂಡು ಬಂದ ಇಲ್ಲಿಗೆ ಅಂತ ಕೇಳ್ತಾನೆ. ಬಂದದ್ದು ಹೌದು ಬಂದಿದ್ದಾನೆ, ಒಳಗೆ ಹೋಗು ಅಂತ ಹೇಳಬೇಕಾ? ಬಂದವನ ಮುದುಕನ್ನು ಆವಾಗ ಆ ಡಕಾಯಿತರ ಹತ್ರ ಏನು ಹೇಳಬೇಕು, ಇಲ್ಲಿ ಯಾರೂ ಬರಲೇ ಇಲ್ಲಪ್ಪ, ಗೊತ್ತೇ ಇಲ್ಲ. ಹಾಗೆ ಹೇಳಿದರೆ ಆ ಬ್ರಾಹ್ಮಣ ಮುದುಕ ಬದುಕಿದ. ಸೊ ಇನ್ನೊಬ್ಬರನ್ನು ಬದುಕಿಸುವ ಸುಳ್ಳಲ್ಲ ಅಂದ ಕೃಷ್ಣ. ಇನ್ನೊಬ್ಬರನ್ನು ತೊಂದರೆ ಮಾಡುವ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಗೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಮಾಡುವ ಹಿಂಸೆ, ಹಾಗೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಮಾಡುವ ಸುಳ್ಳು ಮಾತ್ರ ಸುಳ್ಳು. ಇನ್ನೊಬ್ಬರಿಗೆ ಉಪಕಾರ ಆಗಬೇಕು ಅಂತ ನಾನು ಯಾವಾಗಲೂ ಹೇಳೋದುಂಟು. ರಾತ್ರಿ 12 ಗಂಟೆ ಬರ್ತಾರೆ ಒಬ್ಬರು, ಎಲ್ಲೋ ಪ್ರಯಾಣ ಮಾಡಿ 12 ಗಂಟೆ ರಾತ್ರಿ ಮನೆ ಬರ್ತಾರೆ. ನೀವು ಅಡುಗೆ ಮಾಡಿ ಪಾತ್ರೆ ಬಟ್ಟೆ ತೊಳೆದು ಮಲಗಲಿಕ್ಕೆ ಸಿದ್ಧತೆ ಆಗುವಾಗ ಅವರು ದಯಮಾಡಿಸ್ತಾರೆ. ಬಂದಾಗ ನೀವು ಸಹಜವಾಗಿ ಕೇಳ್ತೀರಿ ಊಟ ಆಯಿತಾ ಅಂತ. ಅವ್ರಿಗೆ ಊಟ ಆಗಿರೋದಿಲ್ಲ, ಆದರೆ ನೋಡ್ತಾನೆ ಮನೆಯಲ್ಲಿ ಎಲ್ಲ ಪಾತ್ರೆ ಪರಡಿ ತೊಳೆದಾಗಿದೆ, ಇನ್ನು ಊಟ ಆಗಲಿಲ್ಲ ಅಂತ ಹೇಳಿದ್ರೆ ಬೆಳಗಿನ ತನಕ ಉಪದ್ರ ಆಗುತ್ತೆ. ಎಲ್ಲ ಊಟ ಎಲ್ಲ ಆಗಿದೆ, ನೀವೇನು ಕಾಳಜಿ ಮಾಡಿ. ಸುಳ್ಳು ಹೇಳುವುದರಿಂದಲೇ ಅವನು ಧರ್ಮ ಸಾಧನೆ. ಅದು ಒಂದು ವೇಳೆ ಇಲ್ಲ ಊಟ ಆಗಲಿಲ್ಲ, ಜೋರು ಹಸಿವಾಗ್ತಾ ಇದ್ದರೆ ಮರು ದಿವಸ ಬೆಳಗಾತ ಹೇಳ್ತಾರೆ, ಅವೊಬ್ಬ ಬಂದ ಮಾರಾಯರ ರಾತ್ರಿ ಊಟ ಆಗಲಿಲ್ಲ ಅಂತೇಳಿ ಬೆಳಗಿನ ತನಕ ಉಪದ್ರ ಕೊಟ್ಟ ಅಂತ. ನಿಮಗೆ ಟೈಟ್ಲು ಅದು. ಅದೇ ಊಟ ಆಗಿದೆ ಹೇಳಿದರೆ ಊಟ ಆಗಿರಲಿಲ್ಲಂತೆ, ಆದರೂ ನಮಗೆ ತೊಂದರೆ ಆಗಬಾರ್ದು ಅಂತ ಊಟ ಆಗಿದೆ ಅಂತ ಹೇಳಿದ ಪುಣ್ಯಾತ್ಮ ಅಂತ ಹೇಳ್ತೇವೆ ನಾವು. ಸುಳ್ಳು ಹೇಳಿ ಪುಣ್ಯಾತ್ಮರಾಗುವಂತಾನೆ ಕೃಷ್ಣ. ಹಾಗಾಗಿ ಇನ್ನೊಬ್ಬರಿಗೆ ತೊಂದರೆಯಾಗುವಂಥ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳುವುದರಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವುದಾದರೆ ಖಂಡಿತ ಹೇಳುವಂತಾನೆ ಕೃಷ್ಣ. ಅವನ ಡೆಫಿನಿಷನ್ಸ್ ಎಲ್ಲ ಆ ಕಾಲದ ತನಕ ಇದ್ದ ನಂಬಿಕೆಗಳನ್ನೆಲ್ಲ ಶ್ಯಾಟರ್ ಮಾಡಿಬಿಟ್ಟ ಕೃಷ್ಣ. ನೋಡಿ, ರಾಮಾವತಾರದಲ್ಲಿ ಸುಳ್ಳು ಹೇಳಬಾರ್ದು ಅನ್ನೋ ಹೆದರಿ ದಶರಥ ಹೆಂಡತಿಯ ಮಾತು ಕೇಳಿ ರಾಮನನ್ನು ಕಾಡಿ ಕಳಿಸಿದ. ಕೃಷ್ಣನ ಫಿಲಾಸಫಿ ಗೊತ್ತಿದ್ದರೆ ನೀನು ಬೇಕಾದಷ್ಟು ಹೇಳ್ತೀನಿ, ನಾನು ಕಳಿಸೋಲ್ಲ ರಾಮನನ್ನು, ಯಾಕೆಂದರೆ ಅವನು ಕಾಡಿಗೆ ಹೋದದ್ರಿಂದ ಲೋಕಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಡುವುದು. ಹೊಳೆಯಲಿಲ್ಲ ದಶರಥನಿಗೆ. ಅವು ಯಾವುದು ರಾಮಾವತಾರದಲ್ಲಿ ದಶರಥನಿಗೆ ಹೊಳೆಯಲಿಲ್ಲವೋ ಅದನ್ನು ಕೃಷ್ಣಾವತಾರದಲ್ಲಿ ಹೇಳಿದ ಕೃಷ್ಣ. ಯಾರಿಗೂ ಮಾತು ಕೊಟ್ಟರೂ ತೊಂದರೆ ಇಲ್ಲ, ಅದರಿಂದ ಲೋಕಕ್ಕೆ ತೊಂದರೆ ಆಗೋದಿದ್ದರೆ ಆ ಸುಳ್ಳನ್ನು ಸತ್ಯವನ್ನು ಮುರಿ, ಏನು ತೊಂದರೆ ಇಲ್ಲ. ಆದ್ದರಿಂದ ಅಹಿಂಸಾ ಸತ್ಯಂ. ಮೂರನೇದು ಅಸ್ತೇಯಂ, ಇನ್ನೊಬ್ಬರ ಸೊತ್ತನ್ನು ಕದಿಯಬೇಡ. ಎಲ್ಲ ನಾವು ಇದನ್ನು ಅಭೀಕ್ಷ್ಣಂ ನಮ್ಮ ಜೀವನದಲ್ಲಿ ಯಾವ ಕ್ಷಣದಲ್ಲೂ ಮರೆಯಬಾರದ ಕ್ವಾಲಿಟಿಗಳು. ಒಂದು, ಇನ್ನೊಬ್ಬರಿಗೆ ತೊಂದರೆಯಾಗುವಂತೆ ಹಿಂಸೆ ಮಾಡಬಾರದು, ಇನ್ನೊಬ್ಬರಿಗೆ ತೊಂದರೆಯಾಗುವಂತೆ ಸುಳ್ಳು ಹೇಳಬಾರದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಇನ್ನೊಬ್ಬರ ಸೊತ್ತನ್ನು ಕದಿಯಬಾರದು. ಅಸ್ತೇಯಂ ಮೂರಾಯಿತು. ನಾಲ್ಕನೇದು ಇದು ಯಮಗಳು. ಯಮ ಅಂದರೆ ನಮ್ಮನ್ನೇ ನಾವು ನಿಯಂತ್ರಿಸಿಕೊಳ್ಳಬೇಕಾದ ಕ್ವಾಲಿಟಿ ಅಂತ ಅರ್ಥ. ಇವು ನೆಗೆಟಿವ್ ಕ್ವಾಲಿಟೀಸ್ ಎಲ್ಲ. ಸುಳ್ಳು ಹೇಳಬಾರದು, ಹಿಂಸೆ ಮಾಡಬಾರದು, ಕದಿಯಬಾರದು. ಬ್ರಹ್ಮಚರ್ಯ ಅಂದರೆ ಮನುಷ್ಯ ಸೆಕ್ಸಿ ಆಗಬಾರದು ಅಂದಿಷ್ಟೇ ಅರ್ಥ ಬ್ರಹ್ಮಚರ್ಯ ಅಂದರೆ. ಅತಿಯಾದ ಸ್ವಚ್ಛಂದ ಕಾಮ ಆಗಬಾರದು. ಯಾಕೆಂದರೆ ಅವರು ಸ್ವಚ್ಛಂದ ಕಾಮ ಆಗಿದೆ, ಉಳಿದ ಊರಿನ ಹೆಂಗಸರಿಗೆಲ್ಲ ಅಪಾಯ. ಅದಕ್ಕೆ ನೀನು ಬ್ರಹ್ಮಚರ್ಯ ಪಾಲಿಸು ಅಂದರೆ ಶಾಸ್ತ್ರಕಾರ ಯಾವತ್ತು ಮದುವೆ ಆಗಬೇಡ ಅಂತ ಹೇಳುವಲ್ಲ. ಮದುವೆ ಆದರೆ ನಿನ್ನ ಹೆಂಡತಿ ಜೊತೆಗೆ ನಿನ್ನ ಸೆಕ್ಸನ್ನು ನಿಯಂತ್ರಿಸೋದು ಬ್ರಹ್ಮಚರ್ಯ ಅಂತಾರೆ ಅವರು. ಬ್ರಹ್ಮಚರ್ಯ ಅಂದರೆ ಅನೈತಿಕವಾದಂಥ ಆಚರಣೆ. ಸರಿ, ಬ್ರಹ್ಮಚರ್ಯ ಪಾಲಿಸಬೇಕು. ಆಮೇಲೆ ಅಪರಿಗ್ರಹ,
ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಡ. ದಾನ ತಗೊಳ್ಳೋದು. ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಡ. ನಾವು ಬೇಕಾದಷ್ಟು ಮಾಡ್ತೀವಿ ಈ ಕೆಲಸ. ನಮ್ಮ ಸ್ವಂತ ಕಾಲದಿದ್ದರೂ ಒಂದು ರಶೀದಿ ಪುಸ್ತಕ ಮಾಡಿಕೊಂಡು ಒಂದು ಸಂಸ್ಥೆ ಹೆಸರಿನಲ್ಲಿ ಆದರೂ ಕೈ ಇಡ್ತೇವೆ ನಾವು. ನೀವೊಂದು ಡೊನೇಷನ್ ಕೊಡಬೇಕು, ನಾವೊಂದು ಸಂಸ್ಥೆ ಮಾಡ್ತಾಯಿದ್ದೀವಿ. ಇಷ್ಟು ಗುಣಗಳನ್ನು ಯಮಾನ್ ಅಭೀಕ್ಷ್ಣಂ ಸೇವೇತ. ನಿರಂತರ ಈ ಸ್ವಭಾವವನ್ನು ಬೆಳೆಸಿಕೊ. ಈ 5 ದುರ್ಗುಣಗಳಿಂದ ಪಾರಾಗು. ಆನಂದಮಯವಾಗುತ್ತೆ ಬದುಕು, ಪ್ರಾಬ್ಲಮೇ ಇಲ್ಲ. ಆಮೇಲೆ ನಿಯಮಾನ್ ಮತ್ಪರಃ ಕ್ವಚಿತ್. ನಿಯಮಗಳು ಹೀಗೆ ಇಡೀ ದಿನ ಆಚರಿಸುವುದಲ್ಲ, ಯಾವುದು ಯಾವಾಗ ಆಚರಿಸಬೇಕೋ ಆವಾಗ. ಉದಾಹರಣೆಗೆ ನಿಯಮ ಅಂದರೆ ಯಾವುದು? ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯ ಹರಿಭೂಜನಂ. ಇದು ನಿಯಮ. ಶೌಚ ಅಂದರೆ ಸ್ನಾನ ಬೆಳಗಿಂದ ಜನಕ್ಕೆ ಮಾಡ್ತಾ ಕೂತ್ಕೊಳ್ದಲ್ಲ. ಬೆಳಗಾತ ಸ್ನಾನ ಮಾಡು, ಮಧ್ಯಾಹ್ನ ಮಾಡು, ಸಾಯಂಕಾಲ ಬೇಕಾದ್ರೆ ಮಾಡು. ಅದು ಕ್ವಚಿತ್. ನಿಯಮಗಳು ಅಂದರೆ ನೀನು ಪಾಲಿಸಬೇಕಾದಂಥ ಆಚರಣೆಗಳು ಅದು ಇಡೀ ದಿನ ಅಲ್ಲ, ಕ್ವಚಿತ್. ಎಲ್ಲೆಲ್ಲಿ ಯಾವುದು ಅಗತ್ಯವೋ ಶೌಚಂ ನಿರ್ಮಲವಾಗಿರಬೇಕು, ಸ್ನಾನ ಮಾಡು. ಆಮೇಲೆ ತಪಸ್ಸು ಅಂದರೆ ಆಲೋಚನೆ. ಒಂದು ವಿಷಯವನ್ನು ಆಳವಾಗಿ ಚಿಂತಿಸು. ಯಾವಾಗ ಸಮಸ್ಯೆ ಬಂದಾಗ ನಿತ್ಯವೂ ಪ್ರತಿಕ್ಷಣವೂ ಆಳವಾಗಿ ಚಿಂತಿಸ್ತಾ ಕೊಡಬೇಕಾಗಿಲ್ಲ. ತುಷ್ಟಿ, ಯಾವುದಾದ್ರೂ ಸಿಕ್ಕಿದಾಗ ಸಂತೋಷ. ತುಷ್ಟಿ ಅಂದರೆ ಕಂಟೆಂಟ್ಮೆಂಟ್, ಸಂತೋಷ. ಅದು ಅಷ್ಟೇ. ಎಲ್ಲಿ ನಾವು ಏನು ಸಿಕ್ಕಿದ್ರೂ ಸಂತೋಷವಾಗಿ. ಆದರೆ ಅದು ಇಡೀ ದಿನ ನಿತ್ಯ ಧರ್ಮ ಅಲ್ಲ ಅದು. ಅಹಿಂ ಶೌಚಂ ತಪಸ್ತುಷ್ಟಿ. ಆಮೇಲೆ ಸ್ವಾಧ್ಯಾಯ, ಶಾಸ್ತ್ರ ಅಧ್ಯಯನ ಮಾಡು. ಅದಕ್ಕೊಂದು ಸಮಯ ಇದೆ. 24 ಗಂಟೆ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಆಮೇಲೆ ಹರಿಪೂಜನಂ, ಭಗವಂತನನ್ನು ಪೂಜೆ ಮಾಡು. ಅದು ಅಷ್ಟೇ. ನಾವು ಮನಸ್ಸಿನಲ್ಲಿ ಭಗವಂತನ ಎಚ್ಚರ ಇರಲಿ, ಅದಕ್ಕೆ ಮತ್ಪರಹ ಅಂತ ಹೇಳಿದ್ದಾರೆ. ಆದರೆ ದೇವರು ಪೂಜೆ ಮಾಡೋದು ಬೆಳಗಾತ 3 ಹೊತ್ತು ಅಥವಾ 2 ಹೊತ್ತು, ಪುರುಸೊತ್ತಿದ್ರೆ ಒಂದೇ ಹೊತ್ತು, ಅದು 5 ನಿಮಿಷ. 24 ಗಂಟೆಯಲ್ಲಿ 5 ನಿಮಿಷ ದೇವರಿಗೆ ಬಿಡೋದು ಅಷ್ಟೇ. ನಾವು ಉಳಿದೆಲ್ಲ ನಮಗೆ ಸ್ವಂತಕ್ಕೆ. ಈ ರೀತಿ ಭಗವಂತನ ಇದೆಲ್ಲ ನಿಯಮಗಳನ್ನು ನಾವು ಆಯಾ ಕಾಲದಲ್ಲಿ ಪಾಲಿಸಬೇಕಾದ ಡಿಸಿಪ್ಲಿನ್ಸ್. ಯಮ ಅಂದರೆ ನಮ್ಮ ಜೀವನದ ಉದ್ದಕ್ಕೂ ನಾವು ಅನುದಿನ ಒಂದು ಕ್ಷಣವೂ ಬಿಡದೆ ಪಾಲಿಸಬೇಕಾದ ನಿಯಮಗಳು. ಯಮಾನ್ ಅಭೀಕ್ಷ್ಣಂ ಸೇವೇತ. ನಿಯಮನ್ ಮತ್ಪರಹ, ಅದು ಭಗವಂತ ನಮ್ಮ ಎಚ್ಚರ ಇಟ್ಟುಕೊಂಡು ಯಾವಾಗ ಮಾಡಬೇಕು ಅದು ಮಾಡು. ಅದಕ್ಕೋಸ್ಕರ ಏನು ಬೇಕು ಅಂದರೆ ನಿನಗೆ ಇದನ್ನೆಲ್ಲ ಹೇಳಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗಬೇಕಲ್ಲ, ಗೊತ್ತೇ ಆಗೋದಿಲ್ಲ. ಯಾವುದು ಹಿಂಸೆ ಹೌದು ಯಾವುದು ಅಹಿಂಸೆ ಈ ಡೆಫಿನಿಷನ್ನೇ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ ಅಂತ. ನಿನಗೆ ಒಬ್ಬ ಜ್ಞಾನಿಯಾದ ಗುರುವನ್ನು ಗೈಡಾಗಿ ಇಟ್ಕೊಂತ. ಯಾರಾದರೂ ಜ್ಞಾನಿಗಳ ಹತ್ರ ಕೇಳಿ ತಿಳ್ಕೊ. ಯಾರ ಹತ್ರ ಕೇಳೋದೇನು, ನನಗೆ ತೋಚ್ ಹಾಗೆ ಮಾಡ್ತೇನೆ ಅಂತ ಮಾಡಬೇಡ. ಯಾಕೆಂದರೆ ನಮಗೆ ಎಲ್ಲರಿಗೂ ಯಾರಿಗೂ ಎಲ್ಲವೂ ಗೊತ್ತಿರೋದಿಲ್ಲ. ಅದರಿಂದ ಮದಭೀಷ್ಟಂ, ಎಂಥ ಗುರುವನ್ನು ಹುಡುಕಬೇಕು? ಮದಭೀಷ್ಟಂ, ಕೃಷ್ಣ ಹೇಳ್ತಾನೆ, ಮದಭಿಜ್ಞಂ, ನನ್ನನ್ನು ಬಲ್ಲವರು, ಭಗವಂತನ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಭಗವದ್ಭಕ್ತರಾದಂಥ ಗುರುಗಳನ್ನು ಆಯ್ಕೆ ಮಾಡು. ಮದಭಿಜ್ಞಂ ಗುರುಂ, ಅವನು ಎಂಥವನು? ಭಗವಂತನ ಬಗ್ಗೆ ತಿಳಿದವನಿರಬೇಕು. ಆಮೇಲೆ ಶಾಂತಂ, ಶಮೋ ಮನ್ನಿಷ್ಠತಾ ಬುದ್ಧಿ, ಭಗವಂತನಲ್ಲೇ ಮನಸ್ಸನ್ನಿಟ್ಟವನಿರಬೇಕು. ಅವನಿಗೆ ಬೇರೆ ವಿಷಯ ಇರಬಾರ್ದು. ಗುರು ಎಂಥವನು ಅಂದರೆ ನಿಜವಾಗಿ ಭಗವಂತನಲ್ಲಿ ಬಗೆಯನ್ನು ನೆಟ್ಟು ಭಗವಂತನ ಬಗ್ಗೆ ಅರಿವನ್ನು ಹಬ್ಬಿಸುವಂಥ ಗುರು ನಿನಗೂ ಬೇಕು. ಅವನನ್ನು ಉಪಾಸಿತ ಅಂತ ಗುರುವಿನ ಸೇವೆ ಮಾಡು. ಮತ್ತೇನು, ಈ ಗುರು ಹೇಗಿರಬೇಕು? ಮದಾತ್ಮಕಂ. ನೋಡಿ, ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಬುದ್ಧಿ ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಅಹಂಕಾರ ಅಂತ ಅರ್ಥ ಇದೆ, ಆತ್ಮಶಬ್ದಕ್ಕೆ ಚಿತ್ತ ಅಂತ ಅರ್ಥ ಇದೆ. ಇಲ್ಲಿ ಬುದ್ಧಿ ಮನಸ್ಸು ಹೇಳಿ ಆಗಿದೆ. ಶಾಂತಂ, ಬುದ್ಧಿಯಲ್ಲಿ ಭಗವಂತನನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡವ. ಅಂದರೆ ವೈಷ್ಣವ ಸಿದ್ಧಾಂತಾದ ಅಚಲನಂ, ಕೃಷ್ಣನ ಏನು ವೈಷ್ಣವ ಸಿದ್ಧಾಂತ ಇದೆ ಅದನ್ನು ಬಿಟ್ಟು ನಾನು ಬೇರೆ ದಾರಿ ಹಿಡಿಯುವುದಿಲ್ಲ ಅನ್ನುವ ನಿರ್ಧಾರ ಇರುವವನು ಶಾಂತ. ಮತ್ತು ಮದಾತ್ಮಕಂದು ಅದೇ ಅಲ್ವಾ, ಮೈ ಆತ್ಮ, ನನ್ನಲ್ಲಿ ಮನಸ್ಸಿಟ್ಟವ ಅಲ್ಲ. ಇಲ್ಲಿ ಆತ್ಮ ಅಂದರೆ ಚಿತ್ತ. ಚಿತ್ತದ ಕೆಲಸ ಏನು ಹೇಳಿ? ಮೆಮೊರಿ, ನೆನಪು. ಅಂದರೆ ಸದಾ ಭಗವಂತನನ್ನು ಸ್ಮರಿಸುವವನಾಗಿರಬೇಕು. ಅವನು ಭಗವಂತನ ಸ್ಮರಣೆ ನಿತ್ಯ ಜಾಗೃತ ಆಗಿರಬೇಕು. ಭಗವಂತನಲ್ಲಿ ಮನಸ್ಸು ನೆಟ್ಟಿರಬೇಕು. ಭಗವಂತನ ಜ್ಞಾನ, ಪರಿಪೂರ್ಣ ಜ್ಞಾನ ಇರಬೇಕು. ಅಂಥ ಗುರುವನ್ನು ಆಯ್ಕೆ ಮಾಡು. ಅವರ ಮಾರ್ಗನಿರ್ದೇಶನ ನಿನ್ನ ಬದುಕನ್ನು ರೂಪಿಸುವಂತಾನೆ ಕೃಷ್ಣ. ಹೀಗೆ ಒಂದು ಇಡೀ ಬದುಕಿಗೆ ಒಂದು ರೂಪರೇಖೆ ಕೊಟ್ಟುಬಿಟ್ಟ. ಏನೇನು ಮಾಡಬೇಕು,
ಹೇಗೆ ಅನುಸಂಧಾನ ಹೇಗಿರಬೇಕು, ಯಾರ ಗೈಡೆನ್ಸು ಎಲ್ಲ ಆಗೋಯ್ತು. ಅದನ್ನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವೆಯ ಗೀತೆಯಲ್ಲೂ ಕೃಷ್ಣ ಇದನ್ನು ಉದ್ಧವಿಗಿದೆ. ನೀನು ಬಲ್ಲವರನ್ನು ಹೋಗಿ ಪ್ರಶ್ನೆ ಮಾಡು, ಅವರ ಸೇವೆ ಮಾಡು, ಅವರನ್ನು ಒತ್ತಡ ಹಾಕು, ಅವನ ಹಠ ಹಿಡಿ, ಅವ್ರು ಹೇಳದೇ ಇದ್ದರೂ ಬಿಡಬೇಡ, ಬೆನ್ನು ಹತ್ತು ಅಂತ ಹೇಳ್ತಾನೆ. ಪರಿಪ್ರಶ್ನೆಯನ್ನು ಸೇವೆಯ ಆಯಿತು. ಇಷ್ಟಾದ ಮೇಲೆ ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜೀವ ಮತ್ತು ಭಗವಂತ ಇಬ್ಬರು ಒಳಗಿದ್ದಾರೆ. ಒಳಗಿಂದ ಭಗವಂತ ಇದ್ದಾನೆ ಪ್ರತಿಯೊಬ್ಬರ ಒಳಗೂ. ಒಂದು ಜೀವ ಅಂತಲೂ ಒಂದಿದೆ. ಆ ಜೀವ ಭಗವಂತ ಅವರ ಇರುವಿನ ಬಗೆ ಹೇಗೆ ಅಂತ ದೇಹದಲ್ಲಿ. ಯಾಕೆಂದರೆ ಜೀವನಿಗೆ ನೋಡಿ, ಜೀವನಿಗೆ ಈ ದೇಹದ ಒಳಗಿರ್ಕ ಜೀವಕ್ಕೆ ದೇಹದ ಧರ್ಮ ಎಲ್ಲ ಅಂಟಿಕೊಳ್ಳುತ್ತೆ. ಹೌದಾ? ನಿರೋಧ, ಉತ್ಪತ್ತಿ, ಆಮೇಲೆ ಅಣು, ಬೃಹತ್, ನಾನಾತ್ವ, ತತ್ಕೃತಾನ್ ಗುಣಾನ್ ಅನುಪ್ರವಿಷ್ಟ ಆಧತ್ತೆ. ಜೀವ ಈ ಶರೀರದೊಳಗೆ ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಶರೀರದ ಎಲ್ಲ ಕ್ವಾಲಿಟಿ ಅವನು ಬಂತು. ಅಂದರೆ ನಿಧನ, ಸಾಯೋದು ದೇಹ, ನಾಶ ಆಗೋದು, ಆದರೆ ಇವ ಸತ್ತ ಅಂತಾರೆ. ಹುಟ್ಟುವುದು ಶರೀರ, ಅವನ ಮಗು ಹುಟ್ಟಿದ್ದು. ಸೊ ನಿಧನ, ಉತ್ಪತ್ತಿ ಆಯಿತು, ನಿರೋಧ, ಉತ್ಪತ್ತಿ. ಆಮೇಲೆ ಅಣು, ಬೃಹತ್, ಇರುವೆ ದೇಹದೊಳಗೆ ಬಂದ ಆಗ ಅಣುವಾದ, ಆನೆಯ ದೇಹದಲ್ಲಿ ಬಂದ ಬೃಹತ್ತಾದ. ಈ ಅಣುತ್ವ ಬೃಹತ್ ಇರುವುದು ಶರೀರಕ್ಕೆ, ಅದನ್ನು ನಾವು ಜೀವಕ್ಕೆ ಹೇಳ್ತೇವೆ. ಆಮೇಲೆ ನಾನಾತ್ವ, ಒಂದೊಂದು ಪ್ರಾಣಿ ಒಂದೊಂದು ಥರ, ಒಂದೊಂದು ಜೀವ ಒಂದೊಂದು ಥರ ಅಂದ. ನಿರೋಧ, ಉತ್ಪತ್ತಿ, ಅಣು, ಬೃಹತ್, ನಾನಾತ್ವಂ, ಈ ಎಲ್ಲ ಗುಣಗಳು ಶರೀರದ್ದು. ಅದನ್ನು ತತ್ಕೃತಾನ್ ಗುಣಾನ್ ಅನುಪ್ರವಿಷ್ಟ ಅಧತ್ತೆ. ಅದರ ಒಳಗೆ ಪ್ರವೇಶ ಮಾಡಿದ ಜೀವನಿಗೆ ಆ ಎಲ್ಲ ಗುಣಗಳು ಬಂತು. ಅವನು ಅಣು ಇದ್ದಾನೆ, ಅವನು ಆನೆ ದೊಡ್ಡದಿರೋದು, ಆನೆ ದೇಹ ದೊಡ್ಡದಿರೋದು, ಆನೆ ದೊಡ್ಡದಿರೋದಲ್ಲ. ಯಾಕೆಂದರೆ ಜೀವ ಉಂಟಲ್ಲ, ಜೀವದ ಗಾತ್ರ ಏನು ಅಂತ ಹಿಂದಿನ ಶಾಸ್ತ್ರಕಾರರು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದರು. ಜೀವದ ಗಾತ್ರ ಇಟ್ ಈಸ್ ಸ್ಮಾಲರ್ ದ್ಯಾನ್ ಎನ್ ಆಟಮ್ ಅಂತ, ಅತ್ಯಂತ ಸಣ್ಣ ವಸ್ತು. ಆನೆಯ ಆತ್ಮವೂ ಅಷ್ಟೇ ಸಣ್ಣದು, ಮನುಷ್ಯನ ಆತ್ಮ, ಇರುವೆ ಆತ್ಮವೂ ಅಷ್ಟೇ ಸಣ್ಣದು. ಆದ್ದರಿಂದ ಆನೆ ಆಗಿದ್ದೋ ಇರುವೆಯಾಗಿ ಹುಟ್ಟಿದ್ರು ಏನು ತೊಂದರೆ ಇಲ್ಲ. ಆತ್ಮ ಅತ್ಯಂತ ಸೂಕ್ಷ್ಮ. ನಮಗೆ ಇವತ್ತು ಗೊತ್ತಿರತಕ್ಕಂಥ ವಸ್ತುಗಳಲ್ಲಿ ಭಗವಂತನನ್ನೊಬ್ಬನನ್ನು ಬಿಟ್ಟು ಅತ್ಯಂತ ಸೂಕ್ಷ್ಮವಾದ ವಸ್ತು ಅಂದರೆ ಆತ್ಮ. ಅದೇ ನಾನು ಆಟಮಿಗಿಂತಲೂ ಸಣ್ಣದು, ಸಬ್ ಆಟಮಿಗಿಂತಲೂ ಸಣ್ಣದು. ಆದ್ದರಿಂದ ಆದರೆ ಅವನು ದೊಡ್ಡವ, ಅವನು ಸಣ್ಣವ, ಅದು ಹೋಗಲಿ. ಒಂದೇ ಜನ್ಮದಲ್ಲಿ ಹುಟ್ಟಿದಾಗ ಸಣ್ಣವ, ಮೊದಲಾಗ 6 ಅಡಿ ಉದ್ದ ಬೆಳೆದ. ಈ ಅಣು ಬೃಹತ್ ದೇಹ ಬೆಳೆದದ್ದು ಅವನಲ್ಲ. ಆದರೆ ಅವನು ಬೆಳೆದ, ಮುಂಚೆ ಮೊದಲು 1 ಅಡಿ 1.5 ಅಡಿ ಇದ್ದ, ಈಗ 6 ಅಡಿ ಆದ. ಅವನ ಜೀವ 6 ಅಡಿ ಆಯಿತಾ? ದೇಹ ಆಗೋದು, ನಾವು ಮಾತಾಡೋದು ಜೀವದ ಬಗ್ಗೆ. ಅದೇ ಅಂದರೆ ನಿರೋಧ, ಉತ್ಪತ್ತಿ, ಅಣು, ಬೃಹತ್, ನಾನಾತ್ವ. ಅವಾಗ ನಾನಾ ಬಗೆ. ಅವನು ಒಳ್ಳೆಯವನು, ಕೆಟ್ಟವನು, ಜ್ಞಾನಿ, ಅಜ್ಞಾನಿ, ಪಂಡಿತ, ಬಡವ, ಶ್ರೀಮಂತ. ಆಮೇಲೆ ನಾನಾತ್ವ ಅಂದರೆ ಅವನು ಪ್ರಾಣಿ, ಅವನು ಮನುಷ್ಯ, ಅವನು ಪಕ್ಷಿ. ಹೀಗೆ ನಾನಾ ಬಗೆಯ ಜಾತಿ ಧರ್ಮಗಳು ದೇಹದ್ದು. ಈಗ ಪಕ್ಷಿ ಅನ್ನೋದು ಪಕ್ಷಿ ದೇಹ, ಜೀವ ಪಕ್ಷಿ ಅಲ್ಲ. ಆಮೇಲೆ ಪ್ರಾಣಿಗಳಲ್ಲಿ ಮತ್ತೆ ಬೇರೆ ಬೇರೆ ಜಾತಿಯ ಹೀಗೆ 84 ಲಕ್ಷ ಯೋನಿಂತ ಹೇಳ್ತಾರಲ್ಲ. ನಾನಾತ್ವ, ನಾನಾ ಬಗೆಯ ಶರೀರ ಬಂತು. ಅದೆಲ್ಲವನ್ನು ಜೀವಕ್ಕೆ ಅಪ್ಲೈ ಮಾಡಿ ನಾವು ಮಾತಾಡ್ತೇವೆ. ಯಾಕೆಂದರೆ ಅನುಪ್ರವಿಷ್ಟ ಆಧತ್ತೆ, ಅದರ ಒಳಗೆ ಪ್ರವೇಶ ಮಾಡಿದ ಜೀವ ಆ ಎಲ್ಲ ಕ್ವಾಲಿಟಿಗಳನ್ನು ತನ್ನಲ್ಲಿ ಅದನ್ನು ಸೇರಿಸಿಕೊಂಡು ಬಿಡ್ತಾನೆ. ಹಾಗೆ ವ್ಯವಹಾರ ಬರುತ್ತೆ. ಹಾಗೆಯೇ ಏವಂ ದೇಹಗುಣಾನ್ನ ಪರಹ. ಇದನ್ನು ಒಂದು ಪ್ರಶ್ನೆ ಚಿಹ್ನೆ ಇದು ಕೃಷ್ಣ. ಏವಂ ದೇವಗುಣಾನ್ ಪರಹ, ಇದು ಒಂದು ಆಕ್ಷೇಪ. ಹಾಗೆ ಭಗವಂತ ಒಳಗಿದ್ದಾನಲ್ಲ ಜೀವನ, ಹಾಗೆ ಭಗವಂತನೂ ಹಾಗೆ. ಅವನು ಭಗವಂತ ಅಣುವಾದ, ಭಗವಂತ ದೊಡ್ಡವನಾದ, ಭಗವಂತ ದುಃಖಿಯಾದ, ಭಗವಂತ ಆನಂದಿಯಾದ ಅಂತ ಈ ದೇಹದ ಗುಣಗಳನ್ನು ಭಗವಂತನಿಗೆ ಹೇಳಲಿಕ್ಕಾಗುತ್ತಾ? ದೇಹಗುಣಾನ್ ಏವಂ ಪರಹ ಆಧತ್ತೇವಾ? ಪ್ರಶ್ನೆ ಅದು. ದೇಹ ಧರ್ಮವನ್ನು ನೀವು ಭಗವಂತನಲ್ಲಿ ನಾವು ಹೇಳುವುದಿಲ್ಲ. ಭಗವಂತ ಅವನು ಇರುವೆ ಒಳಗಿರೋ ಭಗವಂತ ಸಣ್ಣ ಭಗವಂತ, ಆನೆಯ ಒಳಗಿರೋ ಭಗವಂತ ದೊಡ್ಡ ಭಗವಂತ ಅಂತ ಯಾರು ಹೇಳೋಲ್ಲ. ಆದ್ದರಿಂದ ಭಗವಂತನಿಗೆ ಯಾವ ದೇಹ ಧರ್ಮವೂ ಅನ್ವಯ ಆಗುವುದಿಲ್ಲ. ಆದರೆ ಭಗವಂತನಿಗೂ ಜೀವನಿಗೂ ಒಟ್ಟಿಗೆ ಒಂದು ಹೆಸರು ಒಂದಿದೆ, ಶಾರೀರ ಅಂತ. ಶಾರೀರ ಅಂದರೆ ಶರೀರದ ಒಳಗಿರುವವ, ಅದು ಭಗವಂತನೂ ಶಾರೀರ, ಜೀವನೂ ಶಾರೀರ. ಆದರೆ ಜೀವ ಶಾರೀರ ಯಾಕೆಂದರೆ ಅವನಿಗೆ ನನ್ನ ಶರೀರ ಈ ಅಭಿಮಾನ. ಅದೇ ಹಿಂದೆ ಹೇಳಿದ್ದು, ನಾನು ನನ್ನದು ಅಂತ. ಭಗವಂತ ಯಾವುದನ್ನು ನನ್ನದು ಅಂತ ಹಚ್ಚಿಕೊಳ್ಳಲಿಲ್ಲ,
ಅವನಿಗೆ ಅಂಟುವುದೇ ಇಲ್ಲ ಯಾವ ದೋಷವು. ಅದಕ್ಕೆ ಯಾಕೆಂದರೆ ಅವ್ರು ಹೇಳ್ತಾರೆ, ಮತ್ತು ಏನು ಭಗವಂತನ ದೇಹ ಇಲ್ವಾ, ಅವನ ದೇಹದೊಳಗೆ ಭಗವಂತ, ಅದಕ್ಕೆ ಹೇಳ್ತಾರೆ ಯೋಸೌ ಗುಣೈ ವಿರಚಿತ ಅಯಂ ದೇಹ ಈಶ್ವರಸ್ಯ ದೇಹೋಯಂ ಈಶ್ವರಸ್ಯ ಅಂತ. ಯೋಸೌ ಗುಣೈರ್ ವಿರಚಿತ ದೇಹ, ಅದು ಯಾವ ಪುರುಷಸ್ಸಿ ದೇಹ ಅಂದರೆ ಯಾರ ದೇಹ ಕೇಳೋದು ನೀವು? ಭಗವಂತನ ದೇಹವ, ಅದು ಗುಣೈರ್ ವಿರಚಿತ, ಅದು ಜ್ಞಾನಾನಂದ ಅದು ಗುಣಗಳಿಂದ ನಿರ್ಮಿಸಿದ್ದು. ಪುರುಷಸ್ಯ, ಪುರುಷ ಅಂದರೆ ಪುರುಷ ಸೂಕ್ತ ಪ್ರತಿಪಾದ್ಯರಾದ ಭಗವಂತನ ದೇಹ. ನೀನು ಹಿಡ್ಕೊಂಡ ಪುಸ್ತಕದಲ್ಲಿ ಹಾಗೆ ಅರ್ಥ ಇಲ್ಲ, ತಪ್ಪಿದೆ ಅದರಲ್ಲಿ. ಅವನು ಪುಸ್ತಕ ಹಿಡ್ಕೊಂಡಿದ್ದಾನೆ, ಪುಸ್ತಕ ಹಿಡ್ಕೊಂಡು ತಲೆ ಕೆಡಿಸಿ ಈ ಕಡೆ ಹೇಳಿದ್ದು ಕೇಳೋದಿಲ್ಲ, ಪುಸ್ತಕ ಓದಿ ಪುಸ್ತಕದ್ದು ತಪ್ಪು ಹೋಗುತ್ತೆ. ಅದರಿಂದ ಪುಸ್ತಕ ನೋಡಿ ಉಪನ್ಯಾಸ ಕೇಳೋದು ಒಂದು ತಪ್ಪು ಕ್ರಿಯೆ. ಏಕೆಂದರೆ ಉಪನ್ಯಾಸ ತಪ್ಪೇ ಹೋಗುತ್ತೆ, ಅದು ಪುಸ್ತಕ ಹುಡುಕೋದು ಆ ಶ್ಲೋಕ ಎಲ್ಲಿದೆ ಅಂತ, ಅದರೊಟ್ಟಿಗೆ ಉಪನ್ಯಾಸ ಎಲ್ಲೋ ಹೋಗಿಬಿಡುತ್ತೆ. ಅದನ್ನ ಉಪನ್ಯಾಸ ಕೇಳುವಾಗ ಪುಸ್ತಕ ಮಡಚಿಡೋದು ಕ್ಷೇಮ ಸರಿ. ಅಲ್ಲಿ ಈಶ್ವರ, ಅಲ್ಲಿ ಪುರುಷಸ್ಯ ಅಂದರೆ ಜೀವನಿಗೆ ಅಂತ ಅರ್ಥ ಬರೆದಿದ್ದಾರೆ ವ್ಯಾಖ್ಯಾನದಲ್ಲಿ. ಈ ಇತ್ತೀಚೆಗೆ ಪ್ರಿಂಟ್ ಆದ ಪುಸ್ತಕದಲ್ಲಿ ಹಿಂದಿನ ಪುಸ್ತಕ ಈ ಪುರುಷ ಅಂದರೆ ಜೀವ ಅಂತ. ತಮಾಷೆ ಏನಂದರೆ ಅದೇ ಶ್ಲೋಕದ ಉತ್ತರದಲ್ಲಿ ಪುಂಸಃ ಅಂತ ಶಬ್ದ ಇದೆ. ಪುನಃ ಪುರುಷಸ್ಯ ಪುಂಸ ಅಂತ ಒಂದೇ ಅಲ್ವ ಅರ್ಥ. ಮತ್ತು ಪುಂಸ ಅನ್ನೋದಕ್ಕೇನರ್ಥ? ಪುಂಸಃ ಅವಿದ್ಯಾಸ್ಥಿತಾತ್ಮನಃ, ಅಜ್ಞಾನದಲ್ಲಿ ಮುಳುಗಿದ ಜೀವಕ್ಕೆ ಅಂತ ಹೇಳ್ತಾರೆ. ಅಜ್ಞಾನದಲ್ಲಿ ಅವಿದ್ಯಾ ಆಸ್ಥಿತ ಅಥವಾ ಅವಿದ್ಯಾಯಾಂ ಸ್ಥಿತ, ಅವನ ಸ್ವರೂಪವನ್ನು ಅಜ್ಞಾನದಲ್ಲಿ ಮುಳುಗಿ ಹೋಗಿದೆ ಅಂಥ ಜೀವನಿಗೆ ಎಂದು ಮುಂದೆ ಹೇಳ್ತಾರೆ. ಹಾಗಾದರೆ ಇಲ್ಲಿ ಏನು ಹೇಳಿ ಗೊತ್ತುಂಟ, ಭಗವಂತನಿಗೆ ದೇಹ ಧರ್ಮ ಯಾಕಿಲ್ಲ ಅಂದರೆ ಅವನಿಗೆ ಪಾಂಚಭೌತಿಕ ದೇಹವೇ ಇಲ್ಲ. ಮತ್ತು ಗುಣೈರ್ವಿರಚಿತ ದೇಹ ಪುರುಷಸ್ಸಿ ದೇಹೋಯಂ, ಎಲ್ಲ ಜ್ಞಾನಾನಂದಾದಿ ಗುಣಗಳಿಂದ ರಚನೆಯಾದ್ದು. ಅದರಿಂದ ಅವನಲ್ಲಿ ಯಾವುದೇ ದೋಷ ಬರೋದು ಹಾಗೆ. ಜೀವನದ್ದು ಜೀವನಿಗೆ ಉಂಟಲ್ವ, ಉಂಟು. ಆದರೆ ಜೀವನ ಯಾಕೆ ಬಂತು ಅಂದರೆ ಒಂದು ಸತ್ಯ, ಗುಣೈರಿ ವಿರಚಿತ ಅಯಂ ದೇಹ, ಸತ್ವರಜ ಸ್ತಮೋ ಗುಣಗಳಿಂದ ನಿರ್ಮಿತವಾದ ಈ ಮನುಷ್ಯನ ದೇಹ ಈಶ್ವರ ಸಿಹಿ, ಇದು ಭಗವಂತ ಕೊಟ್ಟದ್ದಲ್ವ. ಪುರುಷಸ್ಯಹಿ, ಅದು ದೇವರು ಕೊಟ್ಟದ್ದಲ್ವ. ಅದು ದೇವರು ಕೊಟ್ಟ ದೇಹ ಅಂತಬಿಟ್ಟು ನನ್ನ ದೇಹ ಅಂತ ತಿಳ್ಕೊಂಡು ಎಲ್ಲ ದೋಷ ನಿನಗೆ ಬಂತು. ಅಂದರೆ ಪುರುಷಸ್ಯ ಅನ್ನೋದಕ್ಕೆ ಜೀವ ಅಂತ ಅರ್ಥವೇ ಅಲ್ಲ. ಒಂದು ಜೀವನಿಗಾಗುವಾಗ ಪುರುಷಸ್ಯ ದೇಹ, ಯಾಕಂದರೆ ಆತ್ಮಾನಂ ರಥನಂ ವಿದ್ಧಿ ಶರೀರಂ ರಥಮೇವಚ, ಪರಮಾತ್ಮ ಇದರ ಒಡೆಯ. ಈ ದೇಹ ಅನ್ನೋದು ಒಂದು ಗಾಡಿ, ಆ ಗಾಡಿಯ ಒಡೆಯ ಯಾರು? ನಾವಲ್ಲ, ಭಗವಂತ ಅಂತ. ಹಾಗಾಗಿ ಪುರುಷಸ್ಯ ಅಂದರೆ ಭಗವಂತನ ಅಧೀನವಾಗಿರತಕ್ಕಂಥದ್ದು ದೇಹ, ನಮ್ಮದಲ್ಲ. ಜೀವ ಅಂತ ಇಟ್ಟುಕೊಂಡ್ರೆ, ಭಗವಂತ ಇಟ್ಟುಕೊಂಡ್ರೆ ಗುಣ ಇರುವರಿತದ. ಜೀವನದ್ದು ಗುಣ ಹಿಂದೆ ಸತ್ವರಜ ಸ್ತಂಭ ಗುಣಗಳಿಂದ ರಹಿತವಾದ್ದು. ಅದರಿಂದ ಭಗವಂತನಿಗೆ ಲೇಪ ಇಲ್ಲ. ಜೀವನಿಗೆ ಯಾಕೆ ಲೇಪ ಅಂತ ಹಾಗಾದ್ರೆ ಒಳಗಿದ್ದು? ಅವನು ಭಗವಂತನ ದೇಹವನ್ನು ನನ್ನ ದೇಹ ಅಂತ ತಿಳ್ಕೊಂಡ. ಆ ದೇಹ ಇರುವುದು ಭಗವಂತನ ಅಧೀನವಾಗಿ. ಯಾಕೆಂದರೆ ನಮ್ಮ ಅಧೀನ ಆಗಿದ್ದು ನಾವು ಹೇಳಿದಾಗಿರ್ಬೇಕು. ನನಗೆ ಕಾಯಿಲೆ ಬರಬಾರದು ಹೇಳಿದ್ರೆ ಬರಬಾರದು, ನಾನು ಸಾಯಬಾರ್ದು ಯಾಕಂದ್ರೆ ನನ್ನ ದೇಹ ಅಲ್ವ. ಅದು ನಾನು ಹೇಳಿದಾಗಿಲ್ಲ, ಅದು ಭಗವಂತ ಬದುಕಿಸಿದರೆ ಬದುಕಿದ, ಸಾಯಿಸಿದರೆ ಸತ್ತ. ಹಾಗಾಗಿ ಈ ದೇಹದ ಒಡೆತನ ನಿನ್ನದಲ್ಲ ಅನ್ನುವ ಎಚ್ಚರ ನಿನಗಿಲ್ಲ. ನನ್ನ ದೇಹ ಅಂತ ನೀನು ಭ್ರಮಿಸಿದಿ, ಅದರ ದೋಷ ಎಲ್ಲ ನಿನಗೆ ಬಂತು. ಕೃಷ್ಣ, ಇದೆಲ್ಲ ಕೃಷ್ಣನ ಸೈಕಾಲಜಿ. ಇದು ದಿಸ್ ಇಸ್ ಇಂಡಿಯನ್ ಸೈಕಾಲಜಿ. ಒಂದು ತಿಳ್ಕೊಳ್ಳಿ, ವೇದಾಂತ ಅಂತಂದರೆ ಏನೋ ಒಂದು ಕೆನ್ನೆ ತಟ್ಟಿಕೊಂಡು ಸ್ವರ್ಗಕ್ಕೆ ಹೋಗಲಿಕ್ಕೆ ಮಾಡುವ ಸಾಧನೆ ಅಲ್ಲ. ಇಟ್ ಈಸ್ ಪ್ಯೂರ್ ಸೈಕಾಲಜಿ. ಫಿಲಾಸಫಿ ಈಸ್ ಸೈಕಾಲಜಿ ಅಂತ ನಮಗೆ ಗೊತ್ತಾಗದೇ ಇದ್ದರೆ ಫಿಲಾಸಫಿ ಅರ್ಥ ಆಗೋಲ್ಲ ನಮಗೆ. ಕೃಷ್ಣ ಹೇಳ್ತಾನೆ, ನೀನು ಇದು ನನ್ನದು ನನ್ನದು ತಿಳ್ಕೊಂಡು ಅದರ ದೋಷ ಎಲ್ಲ ನಿನಗೆ ಬಂತು. ನಾನು ಯಾವುದು ನನ್ನದು ಅಂತ ಇಲ್ಲವೇ ಇಲ್ಲ, ಯಾವುದು ನನಗೆ. ನಾನು ಎಲ್ಲ ನಿರ್ಲಿಪ್ತನಾಗಿ ನಿಂತೆ, ನನಗೆ ಯಾವುದೋ ಲೇಪವೇ ಆಗಲಿಲ್ಲ. ಅನ್ನ ಪುರುಷಸ್ಯ ಅಯಂ ದೇಹ, ಜೀವನ ದೇಹವು ಪುರುಷಸ್ಯ ಭಗವಂತನ ಅಧೀನ. ಭಗವಂತನ ದೇಹ ಗುಣ ಜ್ಞಾನಾನಂದ ಗುಣಗಳಿಂದ ಆದದ್ದು ಅಂತ. ಹೀಗೆ ಅದರಿಂದಲೇ ಸಂಸಾರ ತನ್ನಿಬಂಧೋಯಂ, ಇದು ನನ್ನ ದೇಹ ಅಂತ ಭ್ರಮಿಸಿದ್ದರಿಂದ ನಾವು ಸಂಸಾರದಲ್ಲಿ ಬಿದ್ದೆವು. ಭಗವಂತ ನನ್ನ ದೇಹ ಅಂತ ಅಟ್ಯಾಚ್ಮೆಂಟ್ ಮಾಡಲಿಲ್ಲ, ಅವನಿಗೆ ಯಾವ ಬಂಧನವೂ ಬರಲಿಲ್ಲ. ಸಂಸಾರ ತನ್ನಿಬಂಧೋಯಂ. ಯಾಕೆ? ಪುಂಸಃ. ಈ ಪುಂಸಃ ಅಂದರೆ ಗಂಡಸಿಗೆ ಅಂತ ಅರ್ಥ ಅಲ್ಲ, ಜೀವಕ್ಕೆ, ಮನುಷ್ಯ ಜೀವನಿಗೆ. ಸಂಸಾರ ತನ್ನಿಬಂಧೋಯಂ, ಅವನಿಗೆ ಸಂಸಾರ ಬರಲಿಕ್ಕೆ ಕಾರಣವೇ ಈ ದೇಹ ನನ್ನದು ಅಂತ ತಿಳ್ಕೊಂಡ, ಸಿಕ್ಕಾಕೊಂಡ. ಅದಲ್ಲ ಪುಂಸ. ಯಾಕೆ ಅದು ಯಾಕೆ ಹಾಗೆ ತಿಳ್ಕೊಂಡ? ಅವಿದ್ಯಾಸ್ಥಿತಾತ್ಮನಃ. ಪುಂಸೋ ಅವಿದ್ಯಾಸ್ಥಿತಾತ್ಮನಃ. ಪುಂಸಾಂ ಅದು ಮನುಷ್ಯ ಅವಿದ್ಯಾಸ್ಥಿತಾತ್ಮ ಅಂದರೆ ಅವಿದ್ಯೆಯಲ್ಲಿ ಮುಳುಗಿದ ವ್ಯಕ್ತಿತ್ವ.
ಅವನು ತನ್ನತನವನ್ನು ಅಜ್ಞಾನದಲ್ಲಿ ಮುಳುಗಿಸಿಬಿಟ್ಟ. ಅಜ್ಞಾನದಲ್ಲಿ ತಪ್ಪು ತಿಳುವಳಿಕೆಯಲ್ಲೇ ಬದುಕಿದ ಅವನು ಸಂಸಾರದ ಬಂಧನಕ್ಕೆ ಒಳಗಾದ. ಅವಿದ್ಯಾ ಆಸ್ಥಿತಾತ್ಮನಃ ಪುಂಸಃ ಸಂಸಾರ ತನ್ನಿಬಂಧ. ಇದು ಭಗವಂತನ ಶರೀರ, ದೇವರು ಕೊಟ್ಟದ್ದು ಅನ್ನೋ ಕಲ್ಪನೆ ಇಲ್ಲ. ದೇವರು ಏನು ಮಾಡ್ತಾನೆ, ಇದು ನಾನು, ಅವನ ಅಪ್ಪ ಹೇಳ್ತಾನೆ ನೀನಲ್ಲ ನಾನು ಕೊಟ್ಟ ಶರೀರ ಅಂತಾನೆ. ಇಷ್ಟೇ ಅಲ್ಲಿ ಮುಗೀತು. ದೇವರ ಎಚ್ಚರ ಯಾರಿಗೂ ಇಲ್ಲ. ಆದ್ದರಿಂದ ಇದು ನನ್ನದು, ನಾನು ಮಾಡಿದ್ದು, ನಾನು ನಿರ್ಮಿಸಿದ್ದು ಅನ್ನುವುದರಿಂದಲೇ ನಾವು ಮತ್ತೆ ಸಂಸಾರದಲ್ಲಿ ಬಂದು ಬಿದ್ದೆವು. ಇದನ್ನು, ಈ ಭಾವನೆಯನ್ನು ಕಳಿಸಿಕೊಂಡ್ರೆ ಸಂಸಾರದಲ್ಲಿ ಇದ್ದೂ ಕೂಡ ಸಂಸಾರದಲ್ಲಿ ಇಲ್ಲದಂತೆ ಬದುಕಬಹುದು ಅಂತ ಅವನು. ಆಯಿತು. ಹಾಗಾಗಿ ಏನು ಮಾಡಬೇಕು ಅಂದರೆ ಅವನು ಮುಂದೆ ಹೇಳ್ತಾನೆ, ಏವಂ ಜಿಜ್ಞಾಸೆಯ ಆತ್ಮಾನಂ ಆತ್ಮಸ್ಥಂ ಕೇವಲಂ ಪರಂ. ಒಂದು ಕೆಲಸ ಮಾಡು, ಜಿಜ್ಞಾಸೆ ಅಂದರೆ ಎನಾಲಿಸಿಸ್. ನೀನು ಸೆಲ್ಫ್ ಎನಾಲಿಸಿಸ್, ನಿನ್ನ ಬಗ್ಗೆ ನಾನು ಏನು, ನನ್ನ ದೇಹ ಏನು, ನನ್ನ ಗತಿ ಏನು, ಯಾಕೆ ಹೀಗಾಗಿದೆ, ನಾನು ಯಾಕೆ ಈ ದುಃಖದಲ್ಲಿ ಬಿದ್ದಿದ್ದೇನೆ ಅಂತ ವಿಚಾರ ಮಾಡು, ಮಥನ ಮಾಡು, ಮನಸ್ಸಿನಲ್ಲಿ ಚಿಂತನೆ ಮಾಡು. ಒಳಗಿಂದ ಸಮುದ್ರ ಮಥನ ಆಗಲಿ. ಸಮುದ್ರ ಮಥನ ಆದರೆ ಆ ಸಮುದ್ರ ಮಥನದ ಹಾಗೆ ನಮ್ಮ ಮನಸ್ಸಿನಲ್ಲಿ, ಮನಸ್ಸು ಅನ್ನುವುದು ಮಂದರ ಪರ್ವತ, ಹೃದಯ ಅನ್ನುವ ಅಥವಾ ನಮ್ಮ ಬದುಕೇ ಒಂದು ಸಮುದ್ರ. ಅದನ್ನು ಮಥನ ಮಾಡಲಿಕ್ಕೆ ಪರ್ವತ ಯಾವುದು? ಮಂದರ ಪರ್ವತ ಮನಸ್ಸು. ಆ ಮನಸ್ಸಿನಿಂದ ಚಿಂತನೆ ಮಾಡಿ, ಯಾಕೆ ಹೀಗೆ ಚಿಂತನೆ ಮಾಡಿ ಮಥನ ಮಾಡು. ಮಥನ ಮಾಡಿದಾಗ ಮೊದಲು ಏನು ಬರುತ್ತೆ? ವಿಷ ಬರುತ್ತೆ. ಅದನ್ನೇ ಅವರು ಹೇಳಿದ್ದಾರೆ. ಮಥನ ಮಾಡಿದಾಗ ಮೊದಲು ಯಾವುದನ್ನು ನಂಬಬಾರದು. ಇದೆಲ್ಲ ಢೋಂಗಿ. ಪುರಾಣವನ್ನು ನಂಬಬಾರ್ದು, ವೇದವನ್ನು ನಂಬಬಾರ್ದು. ಇದು ಹೊಟ್ಟೆಪಾಡಿಗಾಗಿ ಬ್ರಾಹ್ಮಣರು ಮಾಡಿಕೊಂಡ ಶಾಸ್ತ್ರ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಇದು ವಿಷ ಬಂತು. ವಿಷ ಬಂತು ಕೂಡ ಕೆಲವರು ಅದನ್ನು ತೀರ್ಮಾನ ಮಾಡಿ ಬದುಕಿ ಬಿಡ್ತಾರೆ, ಮತ್ತು ಬಿಟ್ಟೇ ಬಿಡ್ತಾರೆ. ಅವರು ಅಲ್ಲಿ ಮುಗೀತವ್ರು, ಅವ್ರ ಮೇಲೆ ಹೋಗೋದಿಲ್ಲ. ವಿಷಯ ಬಂದರೂ ಆ ವಿಷವನ್ನು ನುಂಗಿ ಏನೋ ಇರಬೇಕು ನೋಡು ಅಂತ ಮತ್ತಷ್ಟು ಅದರಲ್ಲಿ ನೀನು ಮಥನ ಮಾಡಿದರೆ ಆವಾಗ ಕುದುರೆ, ಕಲ್ಪವೃಕ್ಷ, ಕಾಮಧೇನು ಎಲ್ಲ ಬರುತ್ತೆ. ಅಂದರೆ ಇವನಿಗೆ ಸತ್ಯ ಸಾಕ್ಷಾತ್ಕಾರ ಆಗಲಿಲ್ಲ. ಇವನು ಪಾಂಡಿತ್ಯವನ್ನು ಊರಿನವರೆಲ್ಲ ಸನ್ಮಾನ ಮಾಡಲಿ ಶುರು ಮಾಡಿದರು. ಅವನಿಗೇನು ಆನೆ, ಕುದುರೆ, ರಥ, ಗಾಡಿ, ಬೇಕಾದ ಉಪಚಾರ. ಆ ಉಪಚಾರದಲ್ಲಿ ಮೈ ಮರೀತಾನೆ, ಮತ್ತು ಅವನಿಗೆ ಸತ್ಯದ ಅನ್ವೇಷಣೆ ತಪ್ಪಿ ಹೋಗುತ್ತೆ. ಅದನ್ನೂ ಬಿಟ್ಟು ಈ ಜನರು ಕೊಡತಕ್ಕಂತಹ ಮಾನ ಸನ್ಮಾನಗಳು ಬೇಡ, ನನಗೆ ಸತ್ಯ ಬೇಕು ಅಂತ ಮತ್ತಷ್ಟು ಮಥನ ಮಾಡು. ಕೊನೆಗೆ ಅಮೃತ ಬರುತ್ತೆ. ಅಂದರೆ ದಟ್ ಈಸ್ ರಿಯಲೈಸೇಷನ್, ಸತ್ಯದ ಸಾಕ್ಷಾತ್ಕಾರ. ಅದು ಕೊನೆಗೆ ಅಲ್ಲಿ ತನಕ ತಾಳ್ಮೆ ಇದ್ದರೆ ಆಗುತ್ತೆ, ಇಲ್ಲದೇ ಆಗೋಲ್ಲ. ಯಾಕಂದ್ರೆ ನೀವು ಪುರಾಣ ಓದ್ತಾ ಹೋದರೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಹೇಳ್ತಾರೆ. ಇದು ತಲೆ ಸರಿ ಇಲ್ಲ, ಇದು ಒಂದೊಂದು ಥರ ಹೇಳೋದು ಅಂತ. ಯಾರಿಗಾದರೂ ಮೊದಲ ನೋಟದಲ್ಲಿ ಬರುವುದು ಅವಿಶ್ವಾಸ ಎಂಬ ವಿಷವೇ. ಒಂದೊಂದು ಥರ ಹೇಳ್ತಾರೆ. ನಿಮಗೆ ಸಣ್ಣ ಉದಾಹರಣೆ ನೋಡಿ, ದೊಡ್ಡ ಪ್ರಮೇಯ ಬಿಡಿ. ರಾಮಾಯಣದಲ್ಲಿ ರಾಮ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ, 11,000 ವರ್ಷ ಬದುಕಿದ ಅಂತ ಹೇಳ್ತಾರೆ. ಈಗ ಅದು 11,000 ವರ್ಷ ಬದುಕು ಏನು ಅದೆಲ್ಲ ಬೇಡ, ಬರೀ ಲೆಕ್ಕದ ಬಗ್ಗೆ ಹೇಳೋದು. ಅದೇ ಮಹಾಭಾರತ, ಇದು ರಾಮಾಯಣ, ಮಹಾಭಾರತದಲ್ಲಿ 11,000 ವರ್ಷ ಅಂತ ಹೇಳಿದ್ರು, ವಿಷ್ಣು ಪುರಾಣದಲ್ಲೂ 11,000 ವರ್ಷ ಅಂತ ಹೇಳಿದ್ರು. ಆದರೆ ತ್ರಯೋದಶಾಬ್ದ ಸಹಸ್ರಂ ಅಗ್ನಿಹೋತ್ರಮ ಖಂಡಿತಂ, ಭಾಗವತ 13,000 ವರ್ಷ ಅಂತ. ಓದ್ದವ್ರು ಏನಾಗುತ್ತೆ, ಇದು ಸರಿ ಇಲ್ಲ, ಇದು ಅವ್ರು 11 ಅಂತಾರೆ, ಇವರು 13 ಅಂತಾರೆ, ಎರಡೂ ಡೋಂಗಿ ಅಂತ. ಇದು ಮೊದಲು ಬರುವ ನಿರ್ಣಯ. ಫಸ್ಟ್ ಓದುವಾಗ ನಮಗೆ ಹಾಗೆ ಆಗೋದು. ಆಮೇಲೆ ನೋಡಿದರೆ ಅದು ಕರೆಕ್ಟ್ ಇದೆ, ಅದು ಒಂದಕ್ಕೊಂದು ವಿರೋಧವೇ ಇಲ್ಲ. ಅದು ಎಷ್ಟು ಮಥನ ಮಾಡಿ ಅವ ಕಡೆ 11,000 ವರ್ಷ ಅಂದರೆ 360 ದಿನಗಳ ವರ್ಷ. ಅದು 360 ದಿನ ಗುಡಿಸು 11,000, 11,000 ಇಂಟು 360. ಅದನ್ನು ನಮ್ಮಲ್ಲಿ ಹಿಂದೆ ವರ್ಷಗಳಲ್ಲಿ ಸುಮಾರಿದೆ. ಒಂದು 365 ದಿನಗಳದ್ದು, 365 31 ಅದು ಸಂವತ್ಸರ. ಸೂರ್ಯನ ಒಂದು ವರ್ಷದ ಸಂಚಾರ 365 31 ದಿವಸ. ಅದೇ ಚಾಂದ್ರಮಾನಕ್ಕೆ ಬಂದರೆ ನೀವು ಚೈತ್ರಾದಿ ತಗೊಂಡ್ರೆ 355 ದಿನ ಇರುವುದು ಒಂದು ವರ್ಷಕ್ಕೆ. ಅದಕ್ಕೆ ಅನುವತ್ಸರ ಅಂತ ಹೆಸರು. ಸೂರ್ಯನ ಲೆಕ್ಕಕ್ಕೆ ಅನುಗುಣವಾಗಿ ಅದನ್ನು ನಾವು ಅಡ್ಜಸ್ಟ್ ಮಾಡಬೇಕು. ಹೇಗೆ? ಅದು 355 ದಿನ ಇರೋದು, 10 ದಿವಸ ಕಮ್ಮಿ ಆಯಿತು. ಹಾಗಾದರೆ 3 ವರ್ಷಕ್ಕೊಮ್ಮೆ ಒಂದು ಅಧಿಕ ಮಾಸ ಬಿಟ್ಟು ಸಮ ಆಯ್ತಲ್ಲ, ಅದು 30 ದಿನ ಹೆಚ್ಚಾಯಿತು. ಸೂರ್ಯನ ಗತಿಗೆ
ಅನುಗುಣವಾಗಿ ಅಡ್ಜಸ್ಟ್ ಮಾಡ್ತಕ್ಕಂಥ ವರ್ಷ, ಅದು ಅನುವತ್ಸರ ಅಂತ ಹೆಸರು ಕೊಟ್ಟರು. ಈ 355 355 ಕೂಡಿಸು 365 ಭಾಗಿಸು 2 ಸರಾಸರಿ 360 ದಿವಸ, ಅದು ವ್ಯವಹಾರದ ವರ್ಷ 360 ದಿನ ಅಂತ ಅದನ್ನು ಹೇಳುವುದಲ್ಲ. 360 ದಿನ ಅಂತ ಇಟ್ಟುಕೊಂಡ್ರೆ 11,000. ಅದೇ ಇನ್ನೊಂದಿದೆ ನಕ್ಷತ್ರಮಾನ ಅಂತ. ನಕ್ಷತ್ರ ಅಂದರೆ 27 ನಕ್ಷತ್ರಗಳಿರೋದು. 27 ದಿನಕ್ಕೆ ಒಂದು ತಿಂಗಳಾಯಿತು, 30 ದಿನ ಇಲ್ಲ ಅದು 12 27 324. ಸೊ 324 ದಿನಗಳ ವರ್ಷ 13,000. 360 ದಿನಗಳ ವರ್ಷ 11,000. ಮ್ಯಾಥಮೆಟಿಕ್ಸ್ ಓದಿದ್ರೆ ಉತ್ತರ ಸಿಗುತ್ತೆ. ಅಷ್ಟು ತಾಳ್ಮೇಲೆ ಪುರಾಣದವರು ತಪ್ಪು ಬರೀತಾರೆ, ಒಂದರಲ್ಲಿ 11,000. ಅವ್ರಿಗೆ ಬಾಬಾ 2 ಗಣಿತ ಗೊತ್ತಿತ್ತು, ಇವ್ರಿಗೆ 2 ಗೊತ್ತಿಲ್ಲ. 11,000. ನಿಮಗೆ ಈಗ ನೀವು ಸುಮ್ಮನೆ ಕೂತಿರಿ, ಆದರೆ ಪ್ರಶ್ನೆ ಮಾಡ್ಬೋದು. ಮನೆಗೆ ಹೋಗಿ ನೀವು ಲೆಕ್ಕ ಮಾಡಿದರೆ ನಾನು ಏನು ಹೇಳಿದೆ, 11,000 360 ದಿನಗಳ 11,000 ವರ್ಷ ಅಂದರೆ 324 ದಿನಗಳ 13,000 ಆಗುತ್ತೆ ಅಂತ. ಸ್ವಲ್ಪ ತಪ್ಪಾಯಿತು ಲೆಕ್ಕ. ಯಾಕೆಂದರೆ 324 ದಿನಗಳ 13,000ವನ್ನು 360ರಿಂದ ಭಾಗಿಸಿದರೆ 11,700 ಬರುತ್ತೆ. ಮತ್ತು 700 ಎಲ್ಲಿಂದ ಬಂತು? 11,700. ಯಾಕೆಂದರೆ ರಾಮ ಸೀತೆಯರು ಭೂಮಿಯಲ್ಲಿ ಒಟ್ಟಿಗೆ ಇದ್ದದ್ದು 11,000 ವರ್ಷ. ಆಮೇಲೆ 700 ವರ್ಷ ಸೀತೆ ಭೂಮಿ ಪ್ರವೇಶ ಮಾಡಿದ ಮೇಲೆ, ಭೂಮಿ ಪ್ರವೇಶ ಊರ್ಧ್ವಂಸ ರೇಮೆ ಸಪ್ತಶತಂ ಸಮಾಹ, ಅವರು ಭೂಮಿ ಪ್ರವೇಶ ಮಾಡಿದರೆ ಮತ್ತೆ 700 ವರ್ಷ ಇದ್ದ ರಾಮ. ಅದನ್ನು ಲೆಕ್ಕ ಬಿಟ್ಟು ಸೀತಾರಾಮರು 11,000 ಅಂತ. ಇದು ಎಲ್ಲವೂ ಕರೆಕ್ಟ್ ಆಗುತ್ತೆ. ಈಗ ನಿಮಗೆ ಏನು ತೊಂದರೆ ಇಲ್ಲ, ಸ್ವಲ್ಪ ಗಣಿತ ಗೊತ್ತಿರಬೇಕು, ಮತ್ತು ಪುರಾಣಗಳ ಅರ್ಥ ಮಾಡತಕ್ಕಂಥ ಅದರ ಕ್ರಮಗಳು ಗೊತ್ತಿರಬೇಕು. ಇದು ಒಂದು ದೃಷ್ಟಾಂತ ಹೇಳಿದ್ದು ನಾನು. ಇಂಥದ್ದು ತುಂಬ ಇದೆ. ಇವಾಗ ನೋಡಿ, ನಮ್ಮಲ್ಲಿ ಚೌತಿ ಬಂದ ಕೂಡಲೇ ನಾವು ಮಣ್ಣಿನ ಬೊಂಬೆ ಮಾಡಿ ಗಣಪತಿ ಪೂಜೆ ಮಾಡ್ತೇವೆ. ಅಲ್ಲಿ ಒಂದು ರೆಕಾರ್ಡು, ಎಲ್ಲ ಮನೆಯಲ್ಲೂ ಅವತ್ತು ರಾತ್ರಿ ಬೆಳಗಿನ ತನಕ ಗಣಪತಿ ಬಗ್ಗೆ ರೆಕಾರ್ಡ್ ಇಡ್ತಾರೆ. ಆ ರೆಕಾರ್ಡ್ನಲ್ಲಿ ಏನು ಹೇಳಿದೆ, ಸೀತೆಯ ಅದು ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಮಾಡಿದ್ಲು ಅಂತ. ಭಯಂಕರ ಅಲ್ವಾ? ಒಂದು ಮಗುವನ್ನು ಬೊಂಬೆ ಮಾಡುವಷ್ಟು ಮಣ್ಣು ಅವಳು ಮೈಯಲ್ಲಿ ಇತ್ತು ಅಂದರೆ ಎಂಥ ಕೊಳಕು ಹೆಂಗಸವಳು. ಅದು ಎಷ್ಟು ದಿವಸ ಸ್ನಾನ ಮಾಡದೇ ಇದ್ದಿರಬೇಕು, ಅಷ್ಟು ಮಣ್ಣು ಮೈಯಲ್ಲಿ ಬರಬೇಕಾಗಿದ್ದರೆ. ಆಯಿತು, ಏನೋ ಒಂದು ಮಾಡಿದ್ಲು, ಅದೇನೋ ದೇವತೆಗಳ ಅದ್ಭುತ, ದೇವತೆಗಳ ಮೈಯ ಮಣ್ಣದು, ಅದನ್ನು ಕಲ್ಪನೆ ಮಾಡಬಾರ್ದು. ಆಯಿತು, ಗಣಪತಿ ಮಾಡಿದ್ಲು. ಗಣಪತಿ ಮಾಡಿದ ಮೇಲೆ ಅವಳು ಮಾಡಿ ಯಾಕೆ ಮಾಡಿದ್ದು ಅಂದರೆ, ನಾನು ಸ್ನಾನ ಮಾಡಿ ಬರೋವರೆಗೆ ಯಾರನ್ನು ಒಳಗಿಡಬೇಡ, ಕಾಯು ಅಂತ, ಬಾಗಿಲು ಕಾಯು ಅಂತ. ಅಂದರೆ ಇನ್ನೊಂದು ವಿಷಯ ಆಯಿತು. ಈಗ ಅಲ್ಲಿ ದೇವಲೋಕದ ಬಾತ್ರೂಮಿಗೆ ಬೋಲ್ಟ್ ಇಲ್ಲ ಅಂತ ಆಯಿತು. ಇದ್ದಿದ್ದರೆ ಗಣಪತಿ ಯಾಕೆ ಕಾಯಬೇಕು? ಇಷ್ಟು ಅಸಂಗತವಾದ ಕಥೆಯನ್ನು ದಿನೋ ಗಣಪತಿಯ ಕಥೆ ಅಂತ ಕ್ಯಾಸೆಟ್ನಲ್ಲಿ ಹಾಡಿ ಹಾಡಿ ಕುಣಿತಾರೆ ನಮ್ಮ ಜನರು. ನಮಗೆ ಅದೆಲ್ಲ ದೇವರ ಕಥೆ, ಅದೆಲ್ಲ ಪ್ರಶ್ನೆ ಮಾಡಬಾರ್ದು, ಹೇಳಿದ್ರೆ ನಂಬಬೇಕು ಅಂತ. ಅರೆ ಪುರಾಣ. ಇನ್ನೊಂದು ವಿಷಯ ಏನು ಗೊತ್ತುಂಟ, ಶಾಸ್ತ್ರದಲ್ಲಿ ಒಂದಿದೆ, ಯಾವತ್ತೂ ಬರಿಯ ಗಂಡಿನಿಂದ ದೇವತೆ ಸೃಷ್ಟಿಯ, ಯಾವ ದೇವತೆಯೂ ಸೃಷ್ಟಿಯ ಅಲ್ಲ, ಬರಿಯ ಹೆಣ್ಣಿನಿಂದ. ಉತ್ಪತ್ತಿಯ ಸಂಭವಾತ್, ಹೆಣ್ಣು ಗಂಡಿನ ಸಮಾಗಮ ಇಲ್ಲದೆ ಕೇವಲ ಹೆಣ್ಣಿನಿಂದ ಯಾವ ಜೀವವೂ ಸೃಷ್ಟಿಯಾಗಲಿಲ್ಲ ಅಂತ ಹೇಳ್ತಾರೆ. ಗಣಪತಿ ಆದಲ್ಲ, ಕೇವಲ ಹೆಣ್ಣು ಪಾರ್ವತಿ. ಗಂಡ ಶಿವನಿಗೆ ಗೊತ್ತೇ ಇಲ್ಲ, ಮಗ ಅಂತ ಗೊತ್ತಿರದೆ ತಲೆ ಕಡಿತಾನವ. ಶಾಸ್ತ್ರ ಹೇಳುತ್ತೆ, ಕೇವಲ ನಹಿ ಕೇವಲ ಸ್ತ್ರೀತಃ ಉತ್ಪತ್ತಿ ದೃಷ್ಟ, ಬರೀ ಹೆಣ್ಣಿನಿಂದ ಒಂದು ಜೀವದ ಸೃಷ್ಟಿ ಆಗೋಲ್ಲ. ಆದರೆ ಪಾರ್ವತಿಯಿಂದ ಆಯ್ತಲ್ಲ, ಕತೆ ಕೆಟ್ಟೋಯ್ತಲ್ಲ. ಹಾಗಾಗಿ ಶಾಸ್ತ್ರಕ್ಕೆ ವಿರುದ್ಧ ಎಲ್ಲ. ಇದಕ್ಕೆ ಅರ್ಥ ಮಾಡೋದು ಹೇಗೆ ಅಂದರೆ, ಪಾರ್ವತಿಯ ಮೈಯ ಮಣ್ಣು ಅಂದರೆ, ಪಾರ್ವತಿ ಯಾರು? ಆಕಾಶದ ದೇವತೆ. ಆಕಾಶ ಏನು? ಪಂಚಭೂತಗಳಲ್ಲಿ ಒಂದು. ಪಂಚಭೂತ ಏನು? ತಾಮಸ ಅಹಂಕಾರದಿಂದ ಸೃಷ್ಟಿಯಾದ್ದು. ಅದರಿಂದ ತಾಮಸ ಗುಣ ಉಂಟಲ್ಲ, ಆ ತಮೋ ಗುಣವನ್ನು ಮಣ್ಣು ಅಂತ ಹೇಳೋದು ಅವರು ಶಾಸ್ತ್ರದಲ್ಲಿ. ಮಣ್ಣು ಅಂದರೆ ತಮೋಗುಣ, ನೀರು ಅಂದರೆ ರಜೋಗುಣ, ಬೆಂಕಿ ಅಂದರೆ ಸತ್ವಗುಣ. ಹಾಗಾಗಿ ಪಾರ್ವತಿಯ ಮೈಯ ಮಣ್ಣು ಅಂದರೆ, ಪಾರ್ವತಿಯಲ್ಲಿ ಏನು ಅಹಂಕಾರದ ತಾಮಸ ಅಹಂಕಾರದ ಗುಣ ಇದೆ, ಅದರ ತಾಮಸ ಅಂಶದಿಂದ ಗಣಪತಿ ಹುಟ್ಟಿದ ಅಂತ. ಇಷ್ಟೇ. ಹುಟ್ಟಿದ್ದು ಶಿವ ಪಾರ್ವತಿಯರ ಮಗನಾಗಿ, ಬರೇ ಪಾರ್ವತಿಯ ಬೊಂಬೆಯಾಗಿ ಅಲ್ಲ. ಇದೆಲ್ಲ ಯಾರಿಗೂ ಗೊತ್ತಿದೆ? ಪುರಾಣದಲ್ಲಿ ಹೇಳಿದ್ದಾರಪ್ಪ. ಇಂಥದೇ ಕಥೆಗಳನ್ನು ತಪ್ಪಾಗಿ ಪುರಾಣದಲ್ಲಿ ಅದು ಸಂಕೇತವಾಗಿ ಹೇಳ್ತಾರೆ. ಅದು ಇತಿಹಾಸವಾಗಿ ಅದನ್ನು ಇದ್ದಕ್ಕಿದ್ದ ಹಾಗೆ ಅರ್ಥ ಮಾಡೋದಲ್ಲ. ಪುರಾಣದ ಸಂಕೇತ ಭಾಷೆ ಗೊತ್ತಿರಬೇಕು. ಇಲ್ಲದೇ ಇದ್ದವರಿಗೆ ಪುರಾಣ ಓದಬಾರದು, ಅಥವಾ ಪುರಾಣದಲ್ಲಿದ್ದ ಕಥೆಗಳನ್ನು ವಿಮರ್ಶೆ. ಅದಕ್ಕೆ ಜಿಜ್ಞಾಸಯ ಹೇಳ್ತಾರೆ, ಅತಃ ಜಿಜ್ಞಾಸಯ ಆತ್ಮಾನಂ ಆತ್ಮಸ್ಥಂ ಕೇವಲ. ಆದ್ದರಿಂದ ವಿಮರ್ಶೆ ಮಾಡು.
ವಿಮರ್ಶೆ ಮಾಡಿದ್ರೆ ಎರಡು ಸಂಗತಿ ಗೊತ್ತಾಗುತ್ತೆ. ಆತ್ಮಾನಂ ಆತ್ಮಸ್ಥಂ, ನಿನ್ನ ಆತ್ಮ ಉಂಟಲ್ಲ ಅದು ಆತ್ಮ ಅಂದರೆ ಶರೀರ. ನಿನ್ನ ಆತ್ಮ ಶರೀರದಲ್ಲಿದೆ, ಶರೀರ ಬೇರೆ ಆತ್ಮ ಬೇರೆ. ಆಮೇಲೆ ಆತ್ಮಾನಂ ಜೀವಂ ಆತ್ಮಸ್ಥಂ, ನಿನ್ನ ಶರೀರದಲ್ಲಿ ಜೀವ ಇದೆ, ಜೀವಕ್ಕೆ ನಿಯಾಮಕರಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡ್ರೆ ಈ ತ್ರಿಪುಟಿಯಿಂದ ನಿನಗೆ ಸರಿಯಾದಂಥ ಅರ್ಥ ಗೊತ್ತಾಗತ್ತೆ. ಹೀಗೆ ಮಾಡಿ ಅವರು ಹೇಳ್ತಾರೆ, ಏವಂ ಏನು ಮಾಡಬೇಕು, ಹೀಗೆ ಮಾಡಿ ವಿಸೃಜೇತ್ ವಸ್ತು ಬುದ್ಧಿಂ ಯಥಾಕ್ರಮ ಅಂತ. ಏವಂ ಹೀಗೆ ಮಾಡಿ ಈ ಸಂಗಮ್ಯ ವಿಸೃಜೇದ್ ಅಸ್ಯ ವಸ್ತು ಬುದ್ಧಿಂ, ಆದ್ದರಿಂದ ಈ ದೇಹವನ್ನು ಒಂದು ವಸ್ತು ಅಂತ ತಿಳ್ಕೋಬೇಡ ಅಂದರು. ಮೊದಲು ಆತ್ಮ ದೇಹದಲ್ಲಿದೆ, ಆ ದೇಹವನ್ನು ವಸ್ತು ಅಂತ ತಿಳ್ಕೋಬೇಡ. ಆ ಜೀವ ಪರಮಾತ್ಮನಿದ್ದಾನೆ, ಆ ಜೀವನನ್ನು ವಸ್ತು ಅಂತ ತಿಳ್ಕೋಬೇಡ. ಜೀವವೂ ಒಂದು ವಸ್ತು ಅಲ್ಲ, ದೇಹವೂ ಒಂದು ವಸ್ತು ಅಲ್ಲ, ವಸ್ತು ಇರುವುದು ಒಂದೇ, ಅದು ಭಗವಂತ ಅಂತ ಹೇಳಿದರು. ಅದು ಎಂತ್ರಿ ಇದು ಒಳ್ಳೆ ಕಥೆ ಆಯ್ತಲ್ಲ. ನಾವು ಯಾರು ವಸ್ತುಗಳಲ್ಲ, ಮತ್ತೆ ಎಂಥದ್ದು ನಾವು? ವಸ್ತು ಅಂದರೆ ಪದಾರ್ಥ ಅಲ್ಲ, ಇಟ್ಸ್ ಎ ಮ್ಯಾಟರ್, ಇಟ್ ಈಸ್ ದೇರ್, ಇದೆ ಅಲ್ಲ ಅದೇ ವಸ್ತು ಅನ್ನೋದಕ್ಕೆ ಶಾಸ್ತ್ರ. ನೋಡಿ, ನಮ್ಮಲ್ಲಿ ನಾವು ಮಾತಾಡ್ತೇವೆ, ನಾನು ಒಂದಲ್ಲ ಒಂದಿನ ನಾನು ಒಂದು ವಸ್ತು ಅಂತ ತೋರಿಸಿಕೊಳ್ತೇನೆ ಅಂತ. ಎಲ್ಲ ನನ್ನನ್ನು ಸಸಾರ ಮಾಡ್ತಾರೆ, ನಾನು ಒಂದು ವಸ್ತು ಅಂತ ತೋರಿಸಿಕೊಳ್ತೇನೆ ಅಂತ. ಶಾಸ್ತ್ರದಲ್ಲಿ ಒಂದು ಕೋಶ ಇದೆ, ಏನು ಅಂದರೆ ಅವಸ್ತು ಅಶಕ್ತ ಮುದ್ದಿಷ್ಟಂ, ಯಾವುದು ದುರ್ಬಲವೋ ಅದನ್ನು ಅವಸ್ತು ಅಂತ ಹೇಳೋದು, ವಸ್ತು ಅಲ್ಲ ಅಂತ. ಮತ್ತು ಶಕ್ತಂ ವಸ್ತು ಇತಿ ಭಣ್ಯತೆ, ವಸ್ತು ಅಂದರೆ ಸಮರ್ಥವಾದ್ದು ಅಂತ. ಈ ದೇಹ ವಸ್ತು ಅಲ್ಲ ಅಂದರೆ ಈ ದೇಹಕ್ಕೆ ಯಾವ ತಾಕತ್ತೂ ಇಲ್ಲ, ಈ ಜೀವನಿಗೂ ಯಾವ ತಾಕತ್ತೂ ಇಲ್ಲ. ಜೀವನ ವಸ್ತು ಅಲ್ಲ, ವಸ್ತು ಅನ್ನೋದು ಪರಮಾತ್ಮನೊಬ್ಬನೇ. ಆದ್ದರಿಂದ ತದೇಕಂ ಕೇವಲಂ ಬ್ರಹ್ಮ ಪರಮಂ ಬ್ರಹ್ಮ ವಸ್ತು ಶಬ್ದೋದಿತಂ ಸದಾ. ಕೇವಲ ವಸ್ತು ಅಂತ ಎಲ್ಲರಿಗೂ ಯಾವ ಕಾಲದಲ್ಲೂ ಒಂದು ವಸ್ತು ಅಂತ ಹೇಳುವಂಥದ್ದಿರೋದು ಭಗವಂತನೊಬ್ಬನೇ ಅಂತ. ಇದು ಭಾಗವತದ ಪ್ರಾರಂಭದಲ್ಲೇ ಬಂದಿದೆ. ವೇದ್ಯಂ ವಾಸ್ತವ ಮಾತ್ರ ವಸ್ತು, ಭಗವಂತ ಅನ್ನೋದು ವಸ್ತು. ಯಾಕೆಂದರೆ ಅದು ಸದಾ ವಸತಿ, ಎಲ್ಲರ ಒಳಗೂ ಇದ್ದು ನಿಯಂತ್ರಿಸುವ ವಸ್ತು. ಬೇರೆ ಯಾವುದಕ್ಕೂ ವಸ್ತು. ಇದೊಂದು ತಮಾಷೆ ಏನು ಅಂದರೆ, ಮಧ್ವಾಚಾರ್ಯ ಜೀವನದಲ್ಲಿ ಒಂದು ಕತೆ ಬರುತ್ತೆ. ಅವರು ಚಿಕ್ಕ ಹುಡುಗನಾಗಿದ್ದಾಗ ತೋಟದಲ್ಲಿ ಹೋಗಿ ಮರಕ್ಕೆ, ಗೋಡೆಗೆ, ಮೆಟ್ಲಿಗೆ, ಕಲ್ಲಿಗೆ ಎಲ್ಲ ನಮಸ್ಕಾರ ಮಾಡಿದರಂತೆ. ಅವರ ಅಪ್ಪ ಮಧ್ಯಗೆ ಭಟ್ರು, ನಡಿಲ್ಲಾಯರು. ಅವ್ರಿಗೇನಪ್ಪ ನಾನು ಕಲ್ಲಿಗೆ, ಗೋಡೆಗೆ, ಕಲ್ಲಿಗೆ ನಮಸ್ಕಾರ ಮಾಡ್ತೀನಿ, ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತೀನಪ್ಪ ಅಂದರು ಅವರು. ಇವ್ರು ತಿಳ್ಕೊಂಡು, ಮನೆಯ ಪ್ರಾಪರ್ಟಿ ಮೇಲೆ ಮಗನಿಗೆ ತುಂಬ ಆಸೆ ಇದೆ, ಇವನೇನು ಮದುವೆ ಮಾಡ್ಬೋದು ಅಂತ ತೀರ್ಮಾನಿಸಿದರು. ಅವರು ವಸ್ತು ಅಂತ ಹೇಳಿದ್ದು ಭಗವಂತನು. ನನ್ನ ವಸ್ತುವಿಗೆ ನಮಸ್ಕಾರ ಮಾಡ್ತೇನೆ, ಅದು ಅಪ್ಪನಿಗೂ ಅರ್ಥ ಆಗಲಿಲ್ಲ. ಕೊನೆಗೆ ಭಾಗವತ ವ್ಯಾಖ್ಯಾನ ಮಾಡೋಕೆ ಅವರೇ ವಸ್ತು ಅಂದರೆ ಅಪ್ರತಿಹತಂ ಬ್ರಹ್ಮ ಅಂತ ಬರೆದರು. ವಸ್ತು ಅಂದರೆ ಭಗವಂತ. ಇಲ್ಲಿ ಅದನ್ನು ಹೇಳಿದರು, ತಸ್ಮಾತ್ ಏಕಂ ತದೇಕಂ ಪರಮಂ ಬ್ರಹ್ಮ ವಸ್ತು ಶಬ್ದೋದಿತಂ ಸದಾ. ಸದಾ ವಸ್ತು ಅಂತ ಅನಿಸಿಕೊಳ್ಳುವಂಥ ಒಂದು ವಸ್ತು ಇದ್ದರೆ ಅದು ಭಗವಂತ ಒಬ್ಬನೇ. ಉಳಿದವು ನಾವೆಲ್ಲ ವಸ್ತುಗಳೇ ಅಲ್ಲ ಭಗವಂತನ ಮುಂದೆ. ಅಂದರೆ ಭಗವಂತನ ಮುಂದೆ ನಾವು ಯಾವ ತಾಕತ್ತು ಇಲ್ಲದಂಥ ದುರ್ಬಲ ಪ್ರಾಣಿಗಳು ಅಂತ ಹೀಗೆ ಹೇಳಿ ಅವರು ಅದರಿಂದ ಇದನ್ನೆಲ್ಲ, ಈ ಶರೀರ ವಸ್ತು ಅಲ್ಲ, ಅದಕ್ಕೆ ಯಾವ ತಾಕತ್ತೂ ಇಲ್ಲ. ಜೀವ ಇರೋದರಿಂದ ಅದು ಇದೆ, ಜೀವನಿಗೂ ಯಾವ ತಾಕತ್ತೂ ಇಲ್ಲ. ಜೀವ ಎಷ್ಟೊತ್ತಿಗೆ ಇರ್ಬೋದು, ಯಾವ ಕ್ಷಣಕ್ಕೂ ಹೋಗ್ಬೋದು, ಜೀವನಿಗೂ ಅದನ್ನು ತಾಕತ್ತಿಲ್ಲ. ಆದ್ದರಿಂದ ತಾಕತ್ತಿರತಕ್ಕಂಥ ಎಲ್ಲವನ್ನು ನಿಯಂತ್ರಿಸುವ ಒಂದು ವಸ್ತು ಇರುವುದು ಅದು ಭಗವಂತ ಒಬ್ಬನೇ. ಅದರಿಂದ ಭಗವಂತ ಒಬ್ಬನೇ ವಸ್ತು ಅಂತ ತಿಳ್ಕೊಂಡು ಇಡೀ ವಿಶ್ವ ಅವನ ಇಚ್ಛೆಗೆ ಅನುಗುಣವಾಗಿ ನಡೀತಾ ಇದೆ ಅಂತ ತಿಳ್ಕೊಂಡು ಬದುಕು ಅಂತ. ಇದು ಕೃಷ್ಣ ಕೊಟ್ಟಂಥ ಮೊದಲ ಉಪದೇಶ. ಮುಂದೆ ಇನ್ನೂ ಅನೇಕ ವಿಷಯಗಳು ಬರ್ತವೆ. ಈ ರೀತಿ ಕೃಷ್ಣನ ಸಂದೇಶದ ಪ್ರಾರಂಭದಲ್ಲಿ ಒಂದು ಇಡೀ ಬದುಕು ಕೊಟ್ಟ. ದೇಹದ ಬಗ್ಗೆ ಯಾವ ಕಲ್ಪನೆ ಇರಬೇಕು, ಜೀವದ ಬಗ್ಗೆ ಯಾವ ಕಲ್ಪನೆ ಇರಬೇಕು, ಭಗವಂತನ ಬಗ್ಗೆ ಏನು ಕಲ್ಪನೆ ಇರಬೇಕು, ಇದೊಂದು ತ್ರಿಪುಟಿ. ಆಮೇಲೆ ನಮ್ಮ ನಡೆ ಹೇಗಿರಬೇಕು, ಎಲ್ಲವನ್ನೂ ಇಷ್ಟು ಪ್ರಾಸ್ತಾವಿಕವಾದ ಇಷ್ಟು ಶ್ಲೋಕಗಳಲ್ಲಿ ಕೃಷ್ಣ ಹೇಳಿದ. ಮುಂದೆ ಇನ್ನೂ, ಯಾಕಂದರೆ 1200 ಶ್ಲೋಕಗಳು ಅದು. ಗೀತೆ ಅಂದರೆ ಭಗವದ್ಗೀತೆಗಿಂತ ಸುಮಾರು ಡಬ್ಬಲ್ ಇರತಕ್ಕಂಥದ್ದು ಅದು ಉದ್ಧವ ಗೀತೆ. ಅದು ಕೃಷ್ಣ ಇಡೀ ಮನುಕುಲಕ್ಕೆ ಕೊನೆಯ ಸಂದೇಶ ಕೊಟ್ಟದ್ದು. ಅದ್ಭುತವಾದಂಥ ಗ್ರಂಥ. ಅದರ ಮುಂದಿನ ಭಾಗದಲ್ಲಿ ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲ. ಯಾಕೆಂದರೆ ಬಹಳ ಕ್ಲಿಷ್ಟವಾದ ಗ್ರಂಥ ಅದು ಉದ್ಧವ ಗೀತೆ. ನೀವು ಗೀತೆ ಆದರೂ ಸುಲಭವಾಗಿ ಹೇಳ್ಬೋದು, ಉದ್ಧವ ಗೀತೆ ಹೇಳಲಿಕ್ಕಾಗಿಲ್ಲ. ಅದೀಗ ಅದ್ರ ವ್ಯಾಖ್ಯಾನಕಾರರೇ ತಪ್ಪು ಬರೀತಾರೆ, ಸಿಕ್ಕಾಬಟ್ಟೆ ತಪ್ಪು ಬರೀತಾರೆ. ಅಲ್ಲಿ ಪುರುಷಸ್ಯ ಅನ್ನೋದಕ್ಕೆ ಜೀವನಿಗೆ ಅಂತ ಅರ್ಥ ಇಡೀ ಶ್ಲೋಕ ಅಸಂಗತ ಆಗುತ್ತೆ. ಹಾಗೆ ವ್ಯಾಖ್ಯಾನಕಾರರು
ಏಕಾದಶ ಸ್ಕಂಧಕ್ಕೆ ಬರೆದ ಎಲ್ಲ ವ್ಯಾಖ್ಯಾನಗಳಲ್ಲೂ ತಪ್ಪಿದೆ, ಸರಿಯಿಲ್ಲ, ಯಾವುದೂ ಸರಿಯಿಲ್ಲ. ಅದಕ್ಕಾಗಿ ನಾವು ಜಿಜ್ಞಾಸಾಯಾಮ್ ಸಂಪ್ರವೃತ್ತ, ನಾವೇ ವಿಚಾರ ಮಾಡಬೇಕು. ವಿಚಾರ ಮಾಡಿ ಇದು ಭಾಗವತದ ಅರ್ಥ, ಈ ವ್ಯಾಖ್ಯಾನಕಾರರು ತಪ್ಪು ಬರೆದಿದ್ದಾರೆ ಅಂತ ತೀರ್ಮಾನ ಮಾಡುವ ಹಕ್ಕು ನಾವು ಬೆಳೆಸಿಕೊಳ್ಬೇಕು. ಅದಕ್ಕೆ ಒಂದು ವಿಶಿಷ್ಟವಾದ ಚಿಂತನೆ, ಮಥನ, ಅದೇ ಸಮುದ್ರ ಮಥನ ನಮ್ಮೊಳಗೆ ನಡೆಯಬೇಕು. ಆಗ ಭಾಗವತ ಅರ್ಥ ಆಗತ್ತೆ. ಇದು ಏನು ತಿಪ್ಪಲಾಗ ಹಾಕಿದ್ರು ಯಾವ ಡಿಕ್ಷನರಿ ಹಿಡ್ಕೊಂಡ್ರೂ ಅರ್ಥ ಆಗೋಲ್ಲ. ಯಾಕಂದರೆ ಈ ಡಿಕ್ಷನರಿ ಹಿಡ್ಕೊಂಡು ಅರ್ಥ ಹೇಳಿದವರೇ ಎಲ್ಲ ವ್ಯಾಖ್ಯಾನ ಬರೆದು ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ, ಭಾಗವತವನ್ನು ಕೆಡಿಸಿಬಿಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಅದು ಇವತ್ತು ಆ ವ್ಯಾಖ್ಯಾನ ಹಿಡ್ಕೊಂಡೇ ಎಲ್ಲರೂ ಪ್ರವಚನ ಮಾಡೋದು. ಅದರಲ್ಲಿ 1000 ತಪ್ಪುಗಳಿವೆ, ಅದನ್ನು ತಿದ್ದವರೇ ಇಲ್ಲ, ಕೇಳುವವರೇ ಇಲ್ಲ. ಹಾಗಾಗಿ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಮುಂದಿನ ಭಾಗ ನೋಡೋಣ. ನಾಳೆಯಿಂದ ಕೂಡ ನಾನು ಈ ವ್ಯಾಖ್ಯಾನಗಳಲ್ಲಿರುವ ತಪ್ಪನ್ನು ನಿಮಗೆ ತಿಳಿಸಿ ಅದನ್ನು ಸರಿಯಾದ ಅರ್ಥವನ್ನು ಹೇಳ್ತೇನೆ. ಅದು ಯಾಕೆಂದರೆ ನಿಮಗೆ ಸ್ವಲ್ಪ ಗೊಂದಲ ಆಗ್ಬೋದು. ನೀವು ಕೆಲವರು ವ್ಯಾಖ್ಯಾನ ನೋಡಿರ್ಬೋದು, ಅಥವಾ ಮನೆಯಲ್ಲಿ ಹಿರಿಯರು ವ್ಯಾಖ್ಯಾನ ಹೇಳಿದ್ದನ್ನು ಕೇಳಿರ್ಬೋದು. ಅವರು ಹಾಗೆ ಹೇಳ್ತಾರೆ, ಬನ್ನಂಜಿಯವರು ಹೀಗೆ ಹೇಳ್ತಾರೆ, ಗಾಬರಿ ಆಗಬೇಡಿ. ಅವರು ಯಾವ ವ್ಯಾಖ್ಯಾನ ಹೇಳಿದರೆ ಅದರಲ್ಲಿ ತಪ್ಪುಗಳಿವೆ, ಅದನ್ನು ತಿದ್ದಿ ಸರಿಯಾದ ಅರ್ಥ ನಾನು ಹೇಳ್ತೇನೆ. ನಾಳೆಯಿಂದ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.